ಹಲೋ ನಮಸ್ಕಾರ. ಹೂವಿನ ಕೇರಿ ಅಂತ ಒಂದು ಊರಿದೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಹೂವಿನ ಕೇರಿ ಅನ್ನೋ ಒಂದು ಊರು ಬೆಳಗಾವಿ ಹತ್ತಿರದಲ್ಲಿದೆ. ಅದು ಈಗ ಹುಕ್ಕೇರಿಯಾಗಿದೆ. ಒಂದಾನೊಂದು ಕಾಲದಲ್ಲಿ ಬಹುಶಃ ಈ ಊರು ಹೂವಿಗೆ ಹೆಸರುವಾಸಿಯಾಗಿತ್ತು ಅಂತ ಅನಿಸುತ್ತೆ. ನನಗೆ ತಿಳಿದಿರೋ ಪ್ರಕಾರ ಆದಿಲ್ ಶಾಹಿ ಕಾಲದಿಂದ ಕೂಡ ಹುಕ್ಕೇರಿ ತುಂಬ ಮುಖ್ಯವಾದ ಒಂದು ಊರಾಗಿದೆ. ಆದಿಲ್ ಶಾಹಿಯ ಮಗಳನ್ನ ಈ ಊರಿಗೆ ಕೊಟ್ಟಿದ್ರು ಅಂತ ಕಥೆ ಇದೆ. ಮತ್ತು ಮಗಳಿಗೋಸ್ಕರನೇ ಈ ಊರಿನಲ್ಲಿ ಬಹುಶಃ ನಾವು ಆಗಿನ ಕಾಲದ ಬೇರೆ ಯಾವ ಊರುಗಳಲ್ಲೂ ಕಾಣದೇ ಇರುವಂಥ ಒಂದು ವಾಟರ್ ಸಪ್ಲೈ ಸಿಸ್ಟಮನ್ನು ಆದಿಲ್ ಶಾಹಿ ಮಾಡಿದ್ದ ಅನ್ನೋದು ನಮಗೆ ತಿಳಿದು ಬರುತ್ತೆ. ಇಲ್ಲಿನ ಒಂದು ಕೆರೆಯಿಂದ ಊರಿನ ಒಳಗಡೆಗೆ ಸುರಂಗಗಳನ್ನು ಕೊರೆದು ಇಲ್ಲಿಗೆ ಕಾರಂಜಿ ಬರೋ ಥರದ ಒಂದು ವಾಟರ್ ಸಪ್ಲೈ ಸಿಸ್ಟಮ್ ಇತ್ತು. ಅಂಥ ಒಂದು ಇತಿಹಾಸದ ಊರಿನಲ್ಲಿ ಹುಕ್ಕೇರಿನಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ತುಂಬ ಊರುಗಳಿಗೆ ಇಬ್ಬಿಬ್ಬರು ಮಂತ್ರಿಗಳನ್ನು ರಾಜ್ಯಕ್ಕೆ ಕೊಟ್ಟಿರುವಂಥ ಅದೃಷ್ಟ ಇರೋದಿಲ್ಲ. ಅಂಥ ಊರು ಹುಕ್ಕೇರಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೋಮು ಸೌಹಾರ್ದಕ್ಕೆ ನಿಜವಾಗಲೂ ಒಂದು ರೋಲ್ ಮಾಡೆಲ್ ಆಗಬಹುದಾದಂಥ ಊರು ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಗಲೇ ಹೇಳಿದೆ ಇಬ್ಬಿಬ್ಬರು ಮಂತ್ರಿಗಳನ್ನು ರಾಜ್ಯಕ್ಕೆ ಕೊಟ್ಟಿದ್ದ ಊರು ಅಂಥೇಳಿ. ಇವತ್ತು ನಮ್ಮ ಜೊತೆ ಅಖಾಡದಲ್ಲಿ ಆ ಇಬ್ಬರು ಮಾಜಿ ಸಚಿವರುಗಳು ಇದ್ದಾರೆ. ಜಾತ್ಯತೀತ ಜನತಾದಳದಲ್ಲಿ ಇದುವರೆಗೂ ಇರುವಂಥ, ಬಹುಶಃ ಮುಂದೆ ಇರ್ತಾರೋ ಇಲ್ಲ ಗೊತ್ತಿಲ್ಲ, ನೋಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಮಾಜಿ ಸಚಿವ ಉಮೇಶ್ ಕತ್ತಿಯವರಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಶಶಿಕಾಂತ್ ಅಕ್ಕಪ್ಪನಾಯಕ ಅವರಿದ್ದಾರೆ. ಹಾಗೂ ಹುಕ್ಕೇರಿ ಕಾಂಗ್ರೆಸ್ ಘಟಕದ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಅವರಿದ್ದಾರೆ. ಮತ್ತು ವಿಶೇಷ ಆಹ್ವಾನಿತರು ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ. ವೆಲ್ಕಮ್ ಟು ದಿ ಶೋ. ನಾನು ಹೇಳಿದೆ, ಹುಕ್ಕೇರಿ ಆದಿಲ್ ಶಾಹಿ ಕಾಲದಿಂದ ಕೂಡ ತುಂಬ ಪ್ರಸಿದ್ಧಿಯನ್ನು, ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥ ಕ್ಷೇತ್ರ ಮತ್ತು ಇಬ್ಬರು ಸಚಿವರುಗಳನ್ನು ರಾಜ್ಯಕ್ಕೆ ನೀಡಿದಂಥ ಕ್ಷೇತ್ರ ಅಂಥೇಳಿ. ಈ ಎಲ್ಲ ಏನು ಹಿರಿಮೆಗಳಿಗೆ ತಕ್ಕ ಹಾಗೆ ಹುಕ್ಕೇರಿ ಇದೆಯಾ, ಇಲ್ಲಿನ ಸೌಲಭ್ಯಗಳಿಗಿವೆ, ಮೂಲಭೂತ ಸೌಕರ್ಯಗಳಿಗಿವೆ, ಜನ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಲಿಕ್ಕಾಗಿ ನಾವು ಹುಕ್ಕೇರಿಯಲ್ಲಿ ಒಂದು ಸುತ್ತು ಹೋಗಿ ಬಂದ್ವಿ. ಅಲ್ಲಿ ನಮಗೆ ಕಂಡದ್ದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಿರುಚಿತ್ರ ಮಾಡಿದ್ದೇವೆ. ಮಾತು ಮುಂದುವರಿಸಲಿಕ್ಕೆ ಮುಂಚೆ ಆ ಚಿತ್ರನ ನೋಡೋಣ. ಊರ ಗಡಿ ತಲುಪುವುದಕ್ಕೂ ಮುಂಚೆಯೇ ಒಂದು ಟಿಪಿಕಲ್ ಉತ್ತರ ಕರ್ನಾಟಕದ ಊರಿನ ಘಮ ನಮ್ಮನ್ನು ಸ್ವಾಗತ ಮಾಡುತ್ತದೆ. ನೀವು ಹುಕ್ಕೇರಿಯನ್ನು ನೋಡಿಬಿಟ್ಟರೆ ಉತ್ತರ ಕರ್ನಾಟಕದ ಇನ್ಯಾವ ಪುಟ್ಟ ಪಟ್ಟಣವನ್ನು ನೀವು ನೋಡುವುದೇ ಬೇಡ. ಅಷ್ಟೊಂದು ಪ್ರಾತಿನಿಧಿಕವಾಗಿದೆ ಈ ಊರು. ಇದಕ್ಕೊಂದು ಬೆರಗಿನ ಇತಿಹಾಸವಿದೆ. ಇತಿಹಾಸದ ಪಳೆಯುಳಿಕೆಗಳಿವೆ. ಜನರಲ್ಲಿ ಅದಮ್ಯ ಜೀವನ ಪ್ರೀತಿ ಇದೆ. ಹಿಂದೂ ಮುಸ್ಲಿಮರೆಲ್ಲರೂ ತಾವು ಬೇರೆ ಬೇರೆ ಧರ್ಮದವರೇ ಅಲ್ಲವೇನೋ ಅನ್ನುವಷ್ಟು ಮಟ್ಟಿಗೆ ಚೆಂದಗೆ ಬದುಕುತ್ತಿದ್ದಾರೆ. ನಮ್ಮ ದೊರೆಗಳು ಮನಸ್ಸು ಮಾಡಿದ್ದಿದ್ದರೆ ಇವತ್ತು ಹುಕ್ಕೇರಿ ನಿಜಕ್ಕೂ ಒಂದು ಆದರ್ಶಪ್ರಾಯ ಊರಾಗಿ ಪ್ರಸಿದ್ಧಿಯಾಗಬಹುದಿತ್ತು, ಇತಿಹಾಸದ ಸ್ಮಾರಕವಾಗಬಹುದಿತ್ತು. ಆದರಿದು ಅದೇನೂ ಆಗಿಲ್ಲ. ಯಾಕೆಂದರೆ ಇಲ್ಲಿ ಏನೂ ಆಗಿಲ್ಲ. ಹುಕ್ಕೇರಿಯಲ್ಲಿ ಇದೊಂದು ನೋಡೋಂಥ ಸ್ಥಳ. ಈ ಸ್ಥಳದ್ದು ಏನೂ ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಮತ್ತು ಬಿಜಾಪುರದ ಎಲ್ಲಿ ಗೋಲ್ಗುಮ್ಮಟ ಇದೆ ಅದ್ರ ಬ್ರ್ಯಾಂಚ್ ಮೇನ್ ಇದು. ಮತ್ತು ಈ ಸರ್ಕಾರದವರು ಯಾರೂ PWD ಅವರಾಗಲಿ ಇಲ್ಲಿ ಜನ ಆದ್ರೂ ಇಂಥ ಸ್ಥಳ ಬಿಟ್ಟು ಮಂದಿಯೂ ಏನೂ ವಿಚಾರ ಮಾಡ್ತಾಯಿಲ್ಲ. ಮತ್ತು ಗೌರ್ಮೆಂಟ್ದವರು ಏನೂ ಅಭಿವೃದ್ಧಿ ಕೆಲಸ ಇದ್ರ ಬಗ್ಗೆ ಕೈ ತೊಗೊಂಡಿಲ್ಲ. ಸಾಧಾರಣ 85ರಿಂದ ಉಮೇಶ್ ಕತ್ತಿಯವರು ಈ ಕ್ಷೇತ್ರವನ್ನು ಸಾಧಾರಣ 20 ವರ್ಷ ತನಕ ಪ್ರತಿನಿಧಿಸಿದರು. ಅವರು ಅಂಥ ಯಾವುದೇ ವಿಶೇಷವಾದ ಕಾರ್ಯವನ್ನು ಮಾಡಲಿಲ್ಲ. ನಿಜ, ಉಮೇಶ್ ಕತ್ತಿಯವರು 20 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಆಮೇಲೆ 20 ತಿಂಗಳ ಕಾಲ ಶಶಿಕಾಂತ ಅಕ್ಕಪ್ಪನಾಯಕರ ದರ್ಬಾರು ನಡೆದಿದೆ. ಇಬ್ಬರು ಮಂತ್ರಿಗಳಾಗಿ ಬಂದಿದ್ದಾರೆ. ಇಬ್ಬಿಬ್ಬರು ಮಂತ್ರಿಗಳನ್ನು ನಾಡಿಗೆ ಕೊಟ್ಟ ಕ್ಷೇತ್ರ ಥೇಟ್ ರಾಜಧಾನಿಯ ಹಾಗಿದ್ದು ಬಿಡಬಹುದಿತ್ತು. ಆದರೆ ಉಮೇಶ್ ಕತ್ತಿಯವರೇನು ಕೇವಲ ಆಶ್ವಾಸನೆಗಳು, ಗೊಳ್ಳು ಆಶ್ವಾಸನೆಗಳು ಕೊಡ್ತಾ ಮಂದಿಯನ್ನು ವಂಚನೆ ಮಾಡ್ತಾಯಿದ್ದಾರೆ. ಇವರಿಲ್ಲ ಬೆಂಗಳೂರಿನಾಗ ಹೋಗಿ ಕುಂಡಿರ್ತಾರೋ, ತಮ್ಮ ಮನೆ ಕಟ್ಟೋದು ತಾವು ನೋಡ್ಕೋತಾರೋ. ಹೀಗಾಗಿ ನಮ್ಮ ಕಡೆ ಯಾರು ನೋಡಿಲ್ಲ. ಅವ್ರಿಗೆ ಕ್ಷೇತ್ರನ ಬೇಕಾದಷ್ಟು ಡೆವಲಪ್ ಮಾಡ್ಬೋದಿತ್ತು. ಆದರೆ ಅವರು ಆ ನಿಟ್ಟಿನೊಳಗೆ ಕ್ರಮ ಯಾಕೆ ತೊಗೊಲಿಲ್ಲ ಅನ್ನೋದು ನಮಗೂ ತಿಳಿತಾ ಇಲ್ಲ. ಶಶಿಕಾಂತ್ ಅವರು ಏನು ಮಾಡಿದ ಇಂಪ್ರೂವ್ ಅನ್ಸಂಗಿಲ್ಲ. ಮತ ಹಾಕಿ ದೊರೆಗಳನ್ನು ಆರಿಸೋ ಜನ ಸಾಮಾನ್ಯವಾಗಿ ಹೆಚ್ಚಿಗೆ ಏನನ್ನು ಕೇಳೋದಿಲ್ಲ. ಎಲ್ಲರದ್ದು
ತುಂಬ ಸರಳವಾದ ಮೂಲಭೂತವಾದ ಅಗತ್ಯಗಳು. ಆಮ್ಯಾಗ ನೀರಿಂದು ಕೆನಾಲ್ ಎಲ್ಲ ನೋಡ್ರಿ, ಇದು ಒಂದು ಸ್ವಲ್ಪ ಕೆನಾಲ್ ಮಾಡಬಾರ್ದು. ಅಲ್ಲೆಲ್ಲ ಮುಚ್ಚಿ ಹೋಗಿಬಿಟ್ಟೈತಿ. ಅಲ್ಲಿ 3-4 ವರ್ಷದಿಂದ ನೀರು ಬರ್ತಾ ಇಲ್ಲ. ಮೇಂಟೆನೆನ್ಸ್ ಚಾರ್ಜ್ ಯೂಸ್ ಮಾಡಿ ವಸೂಲು ಮಾಡೇ ಮಾಡ್ತಾರೆ ರೈತರ ಕಡೆ. ಶೌಚಾಲಯ ಸಮಸ್ಯೆನೇ ಇರೋದು. ಸಂಡಾಸು ಅದು ಇದು ಒಟ್ಟ ಇಲ್ಲಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಟ್ಟ ಇಲ್ಲೇ ಇಲ್ಲ, ತೆಗ್ದಿದ್ದಾರೆ. ಮೊದಲಿದ್ದು ಹಳಿವು ಇದ್ದುದೆಲ್ಲ ತೆಗ್ದಾರೆ. ಈಗ ಹೊಸ ಕಟ್ಟಿ ಕೊಡ್ತೇವೆ ಅಂತಾರೆ, ಇನ್ನೂ ಕಟ್ಟಿ ಕೊಡೋನಿಲ್ಲ. ಅದು ಹೆಣ್ಮಕ್ಳಿಗೆ ಭಾಳ ತ್ರಾಸ ಆಗ್ಲಿಕ್ಕತ್ತದ. ಇಲ್ಲಿ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು, ಉದ್ಯೋಗ ಸೃಷ್ಟಿ ಆಗಿಲ್ಲ. ತೀರಾ ಇಷ್ಟನ್ನು ಕಲ್ಪಿಸಿಕೊಡಲಾಗದ ದೊರೆಗಳು ಬರೀ ಹುಕ್ಕೇರಿಯಲ್ಲಷ್ಟೇ ಅಲ್ಲ, ಭಾರತದ ಉದ್ದಗಲಕ್ಕೂ 100 ಜನ ಸಿಗುತ್ತಾರೆ ಬಿಡಿ. ಬಟ್ ಹುಕ್ಕೇರಿಯಲ್ಲಿ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಇದೆ. ಅದು ಕಬ್ಬಿನದು, ಕಬ್ಬು ಬೆಳೆಯುವ ರೈತರದ್ದು. ದೊರೆಗಳು ಮನಸ್ಸು ಮಾಡಿದ್ದರೆ ಅದೆಷ್ಟು ಸಂಪದ್ಭರಿತವಾಗಿ ಬಿಡಬಹುದಿತ್ತು ಈ ಇಡೀ ನೆಲ ಅನ್ನುವುದಕ್ಕೆ ಹುಕ್ಕೇರಿಯೂ ಸೇರಿದಂತೆ ಇಲ್ಲಿನ ಇಡೀ ಪ್ರಾಂತ್ಯಕ್ಕೆ ಬಂದಿರುವ ಶುಗರ್ ಬೌಲ್ ಬಿರುದು ಸಾಕ್ಷಿ. ರೈತರ ಪಾಲಿಗೆ ಈಗದು ಅಪಹಾಸ್ಯದಂತಾಗಿ ಹೋಗಿದೆ. ಏನು DAP 500 ರೂಪಾಯಿ ರೀ, ಯೂರಿಯಾ 500, ಏನು ಹಾಕಿಸಿಂದ ಏನು ಮಾಡೋದು ಹೇಳಿರಲ್ಲ. ವರ್ಷ ತನಕ ಹಾಗೆ 2 ವರ್ಷ ತನಕ ದುಡಿಯೋದು ರೀ. 1.5 ವರ್ಷ ತನಕ ದುಡಿಬೇಕ್ರಿ ಒಂದು ಕಬ್ಬು ಒಂದು ಪಡ ಹೋಗ್ಬೇಕಾರ. DAP 300 ಯೂರಿಯಾ ರೀ, ಏನೂ ಉಪಯೋಗ ಇಲ್ಲ ರೀ. ಹಿಂಗಾಗಿ ರೈತರು ಆತ್ಮಹತ್ಯೆ ಮಾಡ್ಕೋ ಸ್ಥಿತಿ ಆಗದ ರೀ. ಮತ್ತು ರೈತ ನಮ್ಮದು ಇಲ್ಲಿ ಕಬ್ಬಿನ ಬೆಲೆ ಮುಖ್ಯ ಬೆಲೆ ರೀ. ಕಬ್ಬಿನ ಧಾರಣೆ ಹೆಚ್ಚಿಗಾಗಿ ಕೊಡಬೇಕು. 6,500 ರೂಪಾಯಿ ಪೂರೈಸುವುದಿಲ್ಲ. ಇವರ ಈ ಗೋಳಿಗೆ ಕಾರಣ ಇಡೀ ರಾಜ್ಯದ ರಾಜಕೀಯವನ್ನೇ ಅಲ್ಲಾಡಿಸಿ ಬಿಡಬಲ್ಲಂಥ ಪ್ರಬಲ ಸಕ್ಕರೆ ಲಾಬಿ. ಇವತ್ತು ಸಹಕಾರಿ ಕ್ಷೇತ್ರದ ಸಕ್ಕರೆ ಕಾರ್ಖಾನೆಗಳೆಲ್ಲ ಕಾಯಿಲೆ ಬಿದ್ದಿವೆ. ಖಾಸಗಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಅವರು ಹೇಳಿದ್ದೇ ರೇಟು, ಕೊಟ್ಟಾಗಲೇ ದುಡ್ಡು ಅನ್ನುವಂತಾಗಿದೆ. ಉಮೇಶ್ ಕತ್ತಿ ಇರ್ಬೋದು, ಮತ್ತು ಹಲವಾರು ಮಂದಿ ಇವತ್ತು ಜಾರಕಿಹೊಳಿ ಕುಟುಂಬ ಇರ್ಬೋದು, ಎಲ್ಲರೂ ಅಧಿಕಾರ ಇದ್ದ ಸಲುವಾಗಿ ತಾನು ಫ್ಯಾಕ್ಟ್ರಿ ಬದುಕಬೇಕು, ತಾವು ಬದುಕುವ ಉದ್ದೇಶಗೊಂಡ್ರು ಹೊರತಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ. ಸಾಲದ್ದಕ್ಕೆ ರಾಜಕಾರಣ ಬೇರೆ. ಲಾಬಿಯ ಹಿಡಿತ ಹೊಂದಿದವರು ಜಪ್ಪಯ್ಯ ಅಂದರೂ ತಮ್ಮ ವಿರೋಧಿಗಳ ಕಡೆಯ ರೈತರ ಕಬ್ಬು ಖರೀದಿಸುವುದೇ ಇಲ್ಲ. ಇಲ್ಲಿನ ಶಾಸಕ ಉಮೇಶ್ ಕತ್ತಿ ಸಾವುಕಾರರೇ ಹಿಂದೆ ಸಕ್ಕರೆ ಮಂತ್ರಿಯೂ ಆಗಿದ್ದರು. ಆದರೆ ಸಿಹಿ ಬಿತ್ತ ರೈತರು ಕಹಿ ಉಗ್ಗುವುದು ನಿಂತಿಲ್ಲ. ಬಹುಶಃ ಉಮೇಶ್ ಕತ್ತಿ ಅವರಿಗೆ ಮತ್ತು ಅಕ್ಕಪ್ಪ ನಾಯಕ ಅವರಿಗೆ ಮತ್ತು ಬಸವರಾಜ ಪಾಟೀಲ್ ಅವರಿಗೆ 3 ಜನಕ್ಕೂ ನಾವಿಲ್ಲಿ ಕಂಡಂಥ ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ತುಂಬ ವಿಷಯಗಳಿವೆ, ಹೇಳಲಿಕ್ಕೆ ಬಹಳಷ್ಟು ಉತ್ತರಗಳಿವೆ ಅಂತ ಅಂದ್ಕೊಳ್ತೀನಿ. ಕತ್ತಿಯವರೇ, ನಾನು ನಿಮ್ಮಿಂದನೇ ಶುರು ಮಾಡ್ಕೊಳ್ತೇನೆ. ನಾನು ಹುಕ್ಕೇರಿಯಲ್ಲಿ ಒಂದು ಸುತ್ತು ಹೋಗಿ ಬಂದಾಗ ನಮಗೆ ತುಂಬ ಢಾಳಾಗಿ ಎದ್ದು ಕಂಡಿದ್ದು ನೀರಿನ ಸಮಸ್ಯೆ ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಅದೊಂದಿದೆ, ಅದು ಬೇರೆ ವಿಚಾರ. ಆದರೆ ನಾನು ಅದರ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ನಿಮ್ಮ ಇಬ್ಬರೂ ನಾನು ಮೊದಲು ಕೇಳ್ತೇನೆ, ಒಂದೇ ಪ್ರಶ್ನೆ ಕೇಳ್ತೇನೆ ಇಬ್ಬರಿಗೂ. ಮಾಜಿ ಸಚಿವರಾಗಿದ್ದವರು ನೀವು, ಸಚಿವರಾಗಿದ್ದಂಥವರ ಊರು, ಕ್ಷೇತ್ರ ಹುಕ್ಕೇರಿ ಅನ್ನೋದ್ರ ಬಗ್ಗೆ ಹುಕ್ಕೇರಿಯನ್ನು ಕಂಡಾಗ ನಿಮಗೆ ಹೆಮ್ಮೆ ಅನಿಸುತ್ತಾ? ಹೆಮ್ಮೆ ಅನಿಸುತ್ತೆ. ಹುಕ್ಕೇರಿಯ ಸ್ಥಿತಿಯನ್ನು ಕಂಡಾಗ ಈ ಮುಂಚೆ 20 ವರ್ಷಗಳ ಹಿಂದೆಯೂ ತಾವು ಬಂದು ನೋಡೋದಾಗಿತ್ತು. ಆದರೆ ಇವತ್ತಿನ ಹುಕ್ಕೇರಿಗೆ ಅವತ್ತಿನ ಹುಕ್ಕೇರಿಗೆ ಅಜಗಜಾಂತರ ಫರ್ಕ್ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೂ ಈ ತಾಲೂಕು ಹೆಡ್ ಕ್ವಾರ್ಟರ್ ಆಗಿದ್ದರಿಂದ ಮೊದಲಿನ ಹಳೆಯ ಊರಿದು, ಹಳೆಯ ಊರು ಇರೋದ್ರಿಂದ ಸಂದ್ರಿಗಳು ಹೆಚ್ಚು, ಪೈಪ್ಲೈನ್ ಹಾಕೋಕ್ಕಾಗಲಿಲ್ಲ. ಆ ರೀತಿ ತೊಂದರೆ ಮೊದಲಿನಿಂದಲೂ ಸಾಕಷ್ಟು ತೊಂದರೆಗಳು ಇದ್ದಂಥ, ಅಂದರೆ ಹಳೆಯ ಪದ್ಧತಿಯಿಂದ ಬೆಳೆದು ಬಂದಂಥ ಊರು. ಆದರೆ ಇವತ್ತಿನ ಮಟ್ಟಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಹಿಡಕಲ್ ಡ್ಯಾಮ್ನಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ನನ್ನ ಆಡಳಿತ ಅವಧಿಯಲ್ಲಿ, ನಾನೇ ಶಾಸಕನಾಗಿ ಕೆಲಸ ಮಾಡುವಂಥ ಅವಧಿಯಲ್ಲಿ ಪ್ರತಿದಿನ ನೀರು ಕೊಡುವಂಥ ವ್ಯವಸ್ಥೆ ಈ ಊರಿನಲ್ಲಿ ಮಾಡಿಕೊಟ್ಟಂಥ ದಿನಮಾನಗಳು ಜನ ಮರ್ತಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಅದನ್ನು ಜನ ಅಭಿಪ್ರಾಯನೂ ಕೇಳ್ಬೋದಾಗಿದೆ. ಫೈನ್. ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತೇನೆ ಅಕ್ಕಪ್ಪ ನಾಯ್ಕ ಅವರೇ. ತೀರಾ ಇತ್ತೀಚಿನ ತನಕ ನೀವು ಸಚಿವರಾಗಿದ್ದವರು. ಇವತ್ತು ರಸ್ತೆ ಗಟಾರ್ಗಳನ್ನು ಬಹುದಿವಸ ಹಿಂದಿನ ಕಾಲದಿಂದ ಹೋಲಿಸಿ ನೋಡಿದಾಗ ಇವತ್ತಿಗೆ ಅನೇಕ ಸುಧಾರಣೆಗಳನ್ನು ನಾವು ಇವತ್ತು ನೋಡ್ಬೋದು. ಅಂದರೆ ಕೆಲಸ ಆಗ್ತಾ ಇದೆ. ಒಬ್ಬ ಸಚಿವರಾಗಿ, ಸರ್ಕಾರದಲ್ಲಿ ಒಬ್ಬ ಸಚಿವರಾಗಿದ್ದು ಹುಕ್ಕೇರಿ ಬಗ್ಗೆ ನಿಮಗೆ ಹೆಮ್ಮೆ ಇದೆ. ಸುವರ್ಣ ಪಟ್ಟಣದ ಅಡಿಯಲ್ಲಿ ಈಗಾಗಲೇ ಸುಮಾರು 9.5 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಲಾಗಿದೆ ಮತ್ತು 2.5 ಕೋಟಿ ರೂಪಾಯಿ ಕಾಮಗಾರಿಗಳು ಇನ್ನು ಪ್ರಾರಂಭ ಮುಗಿಯುವ ಹಂತದಲ್ಲಿದೆ. ಏನೇನು ಕಾಮಗಾರಿಗಳು ಸರ್? ರಸ್ತೆ, ಗಟಾರ ಮತ್ತು ನೀರಾವರಿ, ಕುಡಿಯುವ ನೀರಿನ ಬಗ್ಗೆ, ಶೌಚಾಲಯಗಳ ಬಗ್ಗೆ ಸಹಿತ ಅನೇಕ ಕಾಮಗಾರಿಗಳಿದೆ. ಕೆಲವು ಅಲ್ಲೆಲ್ಲಿ ದೇವಸ್ಥಾನಗಳ ಬಗ್ಗೆ ಬೇಕಾದಂಥ ಅಲ್ಪ ಸ್ವಲ್ಪ ಕಾಮಗಾರಿಗಳು ಸಹಿತ ಸುಮಾರು 30 ಸಮಾಜದ ಜನತೆಗೆ ಇವತ್ತು ಏನೇನು ಬೇಕಾಗಿದೆ ಅದನ್ನು ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾಟೀಲ್ ಅವರೇ, ಇಬ್ಬರು ಸಚಿವರುಗಳನ್ನು ಹೊಂದಿರಬಹುದಾದಂಥ ಕ್ಷೇತ್ರ ಇದು ಅಂತ ನಿಮಗೆ ಅನಿಸುತ್ತಾ? ಇದರ ಬೆಳವಣಿಗೆ ಶೂನ್ಯ.
ಈಗ ನಾನು ಜನಗಳ ಹತ್ರ ಬರ್ತೇನೆ. ರಾಜಕೀಯ ನಾಯಕರುಗಳು ಅವರ ಏನೋ ಕೆಲಸಗಳನ್ನು ಹೀಗೆ ಡಿಫೆಂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಅವ್ರು ಮಾಡ್ಕೊಳ್ಳೋದು ಅವರ ಕರ್ತವ್ಯ. ಆದರೆ ಜನರಾಗಿ ಹುಕ್ಕೇರಿಯಲ್ಲಿ ಬದುಕುವವರಾಗಿ ನಿಮಗೆ ಹುಕ್ಕೇರಿಯಲ್ಲಿ ಕಾಣ್ತಾ ಇರುವಂಥ ಸಮಸ್ಯೆಗಳೇನೋ ಮತ್ತು ನಿಮಗೆ ಖಡಾಖಂಡಿತವಾಗಿ ಬೇಕೇ ಬೇಕಾದಂಥ ಸೌಲಭ್ಯಗಳೇನೋ ಪ್ಲೀಸ್. ಕೈಗಾರಿಕೆಗಳ ದೃಷ್ಟಿಯಿಂದ ಹುಕ್ಕೇರಿ ಪಟ್ಟಣ ಇದುವರೆಗೂ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಮಾನ್ಯ ಉಮೇಶ್ ಕತ್ತಿಯವರು 20 ವರ್ಷ ಶಾಸಕರಾಗಿದ್ದರು, ಸಚಿವರು ಆಗಿದ್ದರು. ಶಶಿಕಾಂತ್ ನಾಯ್ಕ್ ಅವರು ಕೂಡ ಸಚಿವರಾಗಿದ್ದರು. ಆದರೆ ಇವರ ಅವಧಿಯಲ್ಲಿ ಹುಕ್ಕೇರಿ ಪಟ್ಟಣ ಔದ್ಯೋಗಿಕವಾಗಿ ಯಾವ ರೀತಿ ಬೆಳೆಯಬೇಕಾಗಿತ್ತೋ ಆ ರೀತಿ ಬೆಳೆದಿಲ್ಲ. ಅದಕ್ಕಾಗಿ ಅವರು ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನು ಹೇಳಬೇಕಾಗ್ತದೆ. ಫೈನ್, ನಾವು ಈ ಪ್ರಶ್ನೆಗೆ ಉತ್ತರ ತಗೊಂಬೋಣ. ಇಬ್ಬರು ಉತ್ತರ ಕೊಡಬೇಕಾಗತ್ತೆ. ನೀವು 20 ವರ್ಷ, ಅವರು ನಂತರದ್ದು. ಅದನ್ನು ಪ್ರಕಾಶ್ ದೇಶಪಾಂಡೆ ಒಂದು ಕೇಳ್ತೀನಿ, ಔದ್ಯೋಗಿಕವಾಗಿ ಈ ನಗರಕ್ಕೆ ರಾ ಮೆಟೀರಿಯಲ್ ಬೇಯಿಸಬೇಕಾಗ್ತದೆ. ರಾ ಮೆಟೀರಿಯಲ್ ಬೇಸ್ ಹಿಡ್ಕೊಂಡು ನಾವು ವಿಚಾರ ಮಾಡಬೇಕು. ಇಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್, ಇಲ್ಲಿರುವಂಥ ರಿಸೋರ್ಸಸ್ ಉಪಯೋಗಿಸ್ಕೊಂಡು ಏನು ಮಾಡಬಹುದು? ರಿಸೋರ್ಸಸ್ ಉಳಿಸ್ಲಿಕ್ಕೆ ಊದಿನ ಕಡ್ಡಿ ವ್ಯವಹಾರ ಈಗ ಬೆಂಗಳೂರು ಬಾಂಬೆ ಸೇರ್ಕೊಂಡಿದೆ. ಯಾಕಂದರೆ ಅಲ್ಲಿ ಮಷಿನ್ ಮ್ಯಾಗ ತಯಾರಾಗೋದ್ರಿಂದ ಮೊದಲು ಇಲ್ಲಿ ತಯಾರಾದಂಥ ಊದಿನ ಕಡ್ಡಿ ಎಲ್ಲ ಬೆಂಗಳೂರು ಬಾಂಬೆ ಹೋಗ್ತಾ ಇತ್ತು, ಫಾರಿನ್ಗೂ ಹೋಗ್ತಾ ಇತ್ತು. ಆದರೆ ಇವತ್ತು ಮಷಿನರಿ ಬರೋದು ಅಲ್ಲೆಲ್ಲ ಮಷಿನ್ ಸೆಟಪ್ ಆದ್ಮೇಲೆ ಉದ್ಯೋಗ ನಮ್ಮಲ್ಲಿ ಇದಕ್ಕೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಕಡಿಮೆ ಆಗಿದೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾರು ಮಾಡ್ಬೋದು? ಆಲ್ಟರ್ನೇಟಿವ್ ಆಗಿ ನಗರದ ಅವರ ಹಿರಿಯರು ನಮಗೆ ಸಜೆಷನ್ಗಳನ್ನು ಕೊಡಲಿ, ಯಾವ ರೀತಿ ಇಲ್ಲಿ ಔದ್ಯೋಗಿಕವಾಗಿ ಮುಂದೆ ತರಕ್ಕೆ ಸಾಧ್ಯ ಇತ್ತು. ಬರೀ ಸರ್ಕಾರದಿಂದಲ್ಲ, ಇನ್ನಿತರ ಮೂಲಗಳಿಂದ ತರಕ್ಕೆ ಸಾಧ್ಯ ಇತ್ತು. ಓಕೆ, ಮತ್ತೆ ಸರ ನಮ್ಮ ಊರಲ್ರಿ ಸರ್ಸೋನ್ 1,000-2,000 ಜನ ಅದಾರ ರೀ. ಯಾವ್ರಿ ಕಾರ್ಮಿಕರು ದುಡಿಯುವಂಥವ್ರಿ, ಅವ್ರಿಗೆ ಉದ್ಯೋಗ ಇಲ್ರಿ. ಮತ್ತು ನೀರಾವರಿ ಇಲ್ರಿ. ನೀರಾವರಿ ಯಾರು ಬಂದ್ರು ಒಂದು ನೀರಾವರಿ ಸಹಿತ ಆಗಲಿಲ್ಲ ರೀ. ಒಟ್ಟಾರಿ ಸ್ವಲ್ಪ ಈಗ ಮಾಡಾಕತ್ತೀರಿ ಇವ್ರ, ಅದು ಗೌರ್ಮೆಂಟ್ ಬದಿಗೆ ಅದು ಹೋಗಿಬಿಡ್ತು. 20 ವರ್ಷ ಆಯ್ತು, ಏನೂ ಆಗಿಲ್ಲ ರೀ ಇಲ್ಲಿ ಊರಾಗ. ನೀರಾವರಿ ಮೊದಲು ಮಾಡಿದೆ, ಬರೀ ಉದ್ಕಾಡಿ ಅವ್ರು ಅಷ್ಟೇ ಅಲ್ರಿ, ನೀರಾವರಿ ಅದಾವ ದುಡಿಯವ್ರು ರೈತರು ರೀ. ಕೊಡಗೋಳ 1 ವರ್ಷ 2 ವರ್ಷ ಒಣಗಾಡಿ ಇಡೀ ಭೂಮಿ ಮೇಲೆ ಹೋಗಿ ನೀರು ತಂದೇವು ನಾವು. ಈಗ 2-3 ವರ್ಷದಿಂದ ನೀರೆಲ್ಲ ಚೊಕ್ಕ ನೀರು ಇದ್ದಿದ್ದಿಲ್ಲ. ಈ ಬೋರ್ ಹೊಡಿ ಅಂದು ಬೋರ್ ಹೊಡಿ ನೀಗಿಲ್ಲ ಅವ್ರಿಗೆ. ಆ ಎಳೆದಾಗ ಕೊಡಗೋಳ ಒಣಗಿ ಊರೆಲ್ಲ ಬಾಯಿಗೆ ತೊಗೊಂಬಂದೇವು ನೀರು. ಹಲೋ ಸರ, ಉದ್ಯೋಗಿಕ ಮಾತಾಡಿದ್ದೀರ ಈಗ ನೀವು. ಉದ್ಕಡ್ಡಿ ನೀವು ಹೇಳ್ತಾ ಇದ್ದೀರ, ಉದ್ಕಡ್ಡಿ ಅವರ ಬಿಸ್ನೆಸ್ ಇದೆ ಹುಕ್ಕೇರಿಯಲ್ಲಿ ಅಂತ. ನಂದು ಅಭಿಪ್ರಾಯ ಏನಂದ್ರೆ, ಒಂದು ಇಂಡಸ್ಟ್ರಿ ಏರಿಯಾ ಸ್ಯಾಂಕ್ಷನ್ ಮಾಡಿ ತಾನೇ ಇಂಡಸ್ಟ್ರಿ ಎಲ್ಲರೂ ಬರ್ತಾರೆ, ಹಾಕ್ತಾರ, ಉದ್ಯೋಗ ಸಿಗ್ತದೆ. ಹೇಳಿ. ಇಂಡಸ್ಟ್ರಿಯಲ್ ಪಾರ್ಕ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಅದಕ್ಕೆ ಸ್ಕಿಲ್ಡ್ ಈಗ ನೀ ಗೋವಿಂದದ ಈಗ ಹೇಳೋದು ಸ್ಕಿಲ್ಡ್ ಲೇಬರ್ ಬೇಕಾಗ್ತದೆ. ಆ ತಯಾರಿ ಮೇನ್ಲಿ ನೀವು ITI ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ ಕಡೆಯಿಂದ ಮಾಡಿಸ್ಬೋದಾಗ್ತದೆ. ಅಂಥ ಸ್ಕಿಲ್ಡ್ ಲೇಬರ್ ಮಾಡುವಂಥ ಕಾರ್ಯಕ್ರಮ ಸ್ವಲ್ಪ ಚರ್ಚೆ ಮಾಡಿ ಹೇಳ್ರಿ ನಮಗೆ. ಇಂತಿಂಥ ಉದ್ಯೋಗಗಳಲ್ಲಿ ತಂದರೆ ಹುಕ್ಕೇರಿ ನಗರಕ್ಕೆ ಅನುಕೂಲ ಆಗ್ತೈತಿ. ಅವ್ರು ಹೇಳ್ರಿ, ಅದನ್ನು ತರಕ್ಕೆ ಪ್ರಯತ್ನ ಮಾಡೋಣ. ಪಾರ್ಕ್ ಏನಾಗಿಲ್ಲ. ನನಗನ್ಸೋದು ನೀವು ಜವಾಬ್ದಾರಿನ ಜನಗಳ ಮೇಲೆ ಬಿಡೋಕ್ಕಿಂತ ನೀವು ಜನಪ್ರತಿನಿಧಿಯಾಗಿರೋರು, ನೀವು ಇನಿಷಿಯೇಟಿವ್ ತಗೊಂಡು ಬನ್ನಿ ಮಾತಾಡೋಣ ಅಂತ ಕರಿಬೋದಲ್ಲ. ಅವ್ರೇನು ಸಜೆಷನ್ ಕೊಟ್ಟಿದ್ದಾರೆ ಆ ರೀತಿ. ಕಳೆದ ಸಲ ನಮ್ಮ ಈ ಸಮ್ಮಿಶ್ರ ಸರ್ಕಾರದೊಳಗೆ ಸುಮಾರು ನನ್ನ ಕ್ಷೇತ್ರದಿಂದ 700 ಜನರಿಗೆ ಆ ಉದ್ಯೋಗ ಅವಕಾಶದ ಒಳಗಡೆ ಅವ್ರಿಗೆ ತರಬೇತಿಯನ್ನು ಕೊಡಲಾಗಿದೆ. ಸರ್ಕಾರದಿಂದ 750 ರೂಪಾಯಿ, ಆಮೇಲೆ ಇಂಡಸ್ಟ್ರಿಗಳ ಕಡೆಯಿಂದ 750 ರೂಪಾಯಿ, ಈ ರೀತಿ ಕೊಟ್ಟು 750 ಜನರಿಗೆ ತರಬೇತಿ ಕಳಿಸಿದಾಗ ಸುಮಾರು ಜನ ಇವತ್ತು ಈಗಾಗಲೇ ಕೆಲಸಕ್ಕೆ ಹೋಗಿದ್ದಾರೆ. ಆ ಪ್ರಯತ್ನನೂ ಸಹಿತ ನಡೆದಿದೆ ಇವತ್ತು, ಇಲ್ಲ ಅಂತಕ್ಕಂಥದ್ದಿಲ್ಲ. ಅಂದರೆ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂದರೆ ಈ ಸವಾಲುಗಳಿರ್ತವೆ. ಈ ಸವಾಲುಗಳೆಲ್ಲ ಇದಾದ ಮೇಲೆ ನಾವು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿದ್ದಾಗ, ಇಬ್ಬರು ಸಚಿವರಾಗಿದ್ದವರು ನೀವು ಇನಿಷಿಯೇಟಿವ್ ತಗೊಂಡು ಆ ದಿಕ್ಕಿನಲ್ಲಿ ಪ್ರಯತ್ನ ಯಾಕೆ ಮಾಡಲಿಲ್ಲ ಇಷ್ಟು ದಿನ? ಆದರೂ ಈ ಸಲ ರೈತರು ಸಹಿತ ಕೆಲವೊಂದು ಕಡೆ ನಾವು ಕೆಲವೊಂದು ಜಮೀನನ್ನು ಗುರ್ತ ಮಾಡಿದಾಗ ಕೆಲವು ರೈತರು ಸಹಿತ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಬೇಡ, ನಿಮ್ಮ ಕಡೆ ಬೇಕು ಅಂತಕ್ಕಂಥದ್ದು. ಇಂಡಸ್ಟ್ರಿ ಆದ್ರೆ ನಮಗೆ ಪರಿಸರ ಮಾಲಿನ್ಯ ಇದನ್ನ ತೊಂದರೆ ಆಗ್ತದೆ. ಪರಿಸರ ಮಾಲಿನ್ಯ ಆಗದೇ ಇರುವಂಥ ಇಂಡಸ್ಟ್ರಿಗಳು ಬೇಕಾದಷ್ಟು ಅದನ್ನ ಬಗ್ಗೆ ಆಲೋಚನೆ ಮಾಡಿದೆ. ಈಗಾಗಲೇ ಸುಮಾರು ಹುಕ್ಕೇರಿ ತಾಲೂಕಿನಾಗ ಒಂದು ಕಡೆ 3000 ಎಕರೆ ಜಮೀನನ್ನು ಗುರ್ತ ಮಾಡಲಾಗಿದೆ. ಇನ್ನೊಂದು ಕಡೆ 2000 ಎಕರೆ ನೋಡ್ತಾ ಇದ್ದಾರೆ. ಸರ್ಕಾರಿ ಜಾಗ ಸಾಕಷ್ಟಿದೆ, ನೋಡ್ತಾ ಇದ್ದಾರೆ. ಓಕೆ, ನಾನು ಪಾಟೀಲ್ ಅವರೇ, ಈ ವಿಷಯದ ಬಗ್ಗೆ ನಿಮ್ಮ ಕೊನೆ ಮಾತು. ಮಾಜಿ ಸಚಿವರು ಹೇಳ್ತಾರೆ ರೈತರು ಭೂಮಿ ಕೊಡ್ಲಿಕ್ಕೆ ಒಪ್ಪಲ್ಲ, ಯಾರು ಒಪ್ಪಲ್ಲ. SEZ ಅಂತ ಬಂದ್ಬಿಟ್ರೆ ಖಂಡಿತ ಒಪ್ಪೋದಿಲ್ಲ. ಯಾಕಂದ್ರೆ ಈಗ 1000 ಎಕರೆ ಬೇಕಾಗತ್ತೆ. ಇವ್ರು ಹೇಳ್ದಂಗೆ ಇಂಡಸ್ಟ್ರಿಯಲ್ ಪಾರ್ಕ್ಗಳು, ಸಣ್ಣ ಪುಟ್ಟದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪಾರ್ಕ್ಗಳು ಮಾಡ್ಬೋದೇನೋ ಅಂತ ಇವ್ರು ಮಾಡ್ಬೇಕು. ಈಗ ನಮ್ಮ ಹತ್ರ ಇಲ್ವೇ ಇಲ್ಲ, ಇವರೇ ಉತ್ತರ ಹೇಳ್ಬೇಕು. ಈಗ ಅದಕ್ಕೆ ನೆಕ್ಸ್ಟ್ ಅವಕಾಶ ಬರೋ ನಂಬಿಕೆ ಇಲ್ವಾ?
ಇದೆ ಅಲ್ರಿ, ನೆಕ್ಸ್ಟ್ ಇದೆ ಇಲ್ಲಿವರೆಗೆ ಇದೆ ಅಲ್ಲ. ಈಗ ನೀವು ಪ್ರಶ್ನೆ ಕೇಳಿದ್ರೆ ಇಲ್ಲಿವರೆಗೆ ಭವಿಷ್ಯತ್ ಕಾಲ ಕೇಳಿಲ್ಲಲ್ಲ. ಅಲ್ಲಲ್ಲ, ಇವರಿಬ್ಬರೇ ಮಾಡಬೇಕು, ನಮ್ಗೆ ಅವಕಾಶ ಇಲ್ಲ ಅಂದ್ರೆ ಮುಂದೆ ಅವಕಾಶ ಬರುತ್ತೇನೋ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟೇ. ಒಟ್ಟಿನ ಮೇಲೆ ಹುಕ್ಕೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಹುಕ್ಕೇರಿ ನಗರಕ್ಕೆ ಇಲ್ಲಿ ಬಡತನ ರೇಖೆಯನ್ನು ಕೆಳಗಿದ್ದಂಥ ಜನ ಭಾಳ ಅದಾರೆ, ಯುವಕರು ಭಾಳ ಅದಾರೆ. ಇಲ್ಲಿ ಯಾವುದಾದ್ರು ಉದ್ಯೋಗ ಆಗುವಂಥ ಯೋಜನೆ ನಾವೆಲ್ಲರೂ ಕೂಡಿ ಮಾಡುವ, ಚುನಾವಣೆ ಪಕ್ಷ ಯಾವ ಬಂದಾಗ ನೋಡುವ. ಆದರೆ ಇಲ್ಲಿ ಏನೇ ಒಂದು ನಾವು ಕೆಲಸ ಮಾಡೋಣ ಅಂದರೆ ಎಲ್ಲರೂ ಕೂತು ಒಂದು ಮೀಟಿಂಗ್ ಮಾಡೋಣ. ಪ್ರಕಾಶ್ ದೇಶಪಾಂಡೆ ಅವರು ಅದು ಮೀಟಿಂಗ್ ಕೂಡಿಸೋ ವ್ಯವಸ್ಥೆ ಮಾಡಲಿ, ಎಲ್ಲರೂ ಕೂಡ ಸಲಹೆ ಕೊಡ್ತಾರೆ. ಎಲ್ಲರೂ ನನಗೆ ಭಾಳ ಖುಷಿ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಅಂದರೆ ನಾವು ಇದುವರೆಗೂ ಯಾವ ಅಖಾಡದಲ್ಲೂ ಕಾಣದೇ ಇರುವಂಥ ಒಂದು ರಾಜಕೀಯ ಭ್ರಾತೃತ್ವ ನನಗೆ ಹುಕ್ಕೇರಿನಲ್ಲಿ ಕಾಣ್ತಾ ಇದೆ. ಅದು ಬರೀ ಮೇಲ್ನೋಟಕ್ಕಿಲ್ಲ, ನಿಜವಾಗ್ಲೂ ಹಾಗೆ ಇದೆ ಅನ್ನೋ ನಂಬಿಕೆಯಿಂದ ಬಹುಶಃ ಈಗ ಇಲ್ಲಿ ಬಂದಿರುವಂಥ ಎಲ್ಲ ಸಲಹೆಗಳನ್ನು ತುಂಬ ಗಂಭೀರವಾಗಿ ಎಲ್ಲ ನಾಯಕರು ತಗೊಳ್ತಾರೆ. ಔದ್ಯೋಗಿಕ ಕ್ಷೇತ್ರದಲ್ಲೂ ಕೂಡ ಹುಕ್ಕೇರಿನಲ್ಲಿ ಏನಾದರೂ ಕೆಲಸಗಳಾಗ್ತವೆ ಅನ್ನೋ ನಂಬಿಕೆಯಿಂದ ನಾವೀಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಈ ವಿರಾಮದಲ್ಲಿ ನಾನು ಬಸವರಾಜ ಪಾಟೀಲ್ ಅವರಿಗೆ ಒಂದು ಸ್ವಲ್ಪ ಹೊತ್ತು ಬೀಳ್ಕೊಡ್ತೇನೆ. ಮುಂದಿನ ಭಾಗದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಕಮತೆಯವರು ಬಂದು ಸೇರಿಕೊಳ್ತಾರೆ. ನಾವು ಕಬ್ಬು ಮತ್ತು ಸಕ್ಕರೆ ಬಗ್ಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿಯಾದ ಗುಂಡಪ್ಪ ಕಮತೆಯವರು ಬಂದು ನಿಂತ್ಕೊಂಡಿದ್ದಾರೆ. ಕಮತೆಯವರಿಗೆ ನಾನು ಸ್ವಾಗತ ಕೋರ್ತೇನೆ. ಕಮತೆಯವರೇ, ನಿಮ್ಮಿಂದನೇ ಶುರು ಮಾಡ್ಕೋಬೇಕಾಗತ್ತೆ. ಇಬ್ಬರು ಮಾಜಿ ಸಚಿವರುಗಳಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದ ಪರವಾಗಿ ನೀವು ಮಾತಾಡೋದಾದರೆ, ಕಬ್ಬು ಬೆಳೆಗಾರರ ಪರವಾಗಿ, ಸಂಘದ ಪರವಾಗಿ ಅಲ್ಲ, ನಿಮ್ಮ ನೋವುಗಳು ಏನು ಸರ್? ಸರ್, ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,52,000 ಟನ್ ಕಬ್ಬನ್ನು ನಾವು ಬೆಳೀತಾ ಇದ್ದೀವಿ. ಅದು 132 ಲಕ್ಷ ಹೆಕ್ಟರ್ಗಳಲ್ಲಿ 1,52,000 ಹೆಕ್ಟರ್ಗಳಲ್ಲಿ 132 ಲಕ್ಷ ಟನ್ ಕಬ್ಬು ಬೆಳೀತಾ ಇದ್ದೀವಿ. ಸುಮಾರು 1 ಲಕ್ಷ ಕಬ್ಬು ಬೆಳೆಗಾರರು ಈ ಕಬ್ಬನ್ನು ಬೆಳೀತಾ ಇದ್ದಾರೆ. ಇವನ್ನ ನುರಿಸುವಂಥ ಸಕ್ಕರೆ ಕಾರ್ಖಾನೆಗಳು ಕೇವಲ 15 ಇದೆ ನಮ್ಮ ಜಿಲ್ಲೆಯಲ್ಲಿ. ಆ 15 ಸಕ್ಕರೆ ಕಾರ್ಖಾನೆಗಳು ಪ್ರಭಾವಿ ರಾಜಕಾರಣಿಗಳು ಹಾಗೂ ಪ್ರತಿಷ್ಠಿತ ಘನ ವ್ಯಕ್ತಿಗಳ ಕೈಯಲ್ಲಿ ಕಪಿಮುಷ್ಟಿಯಲ್ಲಿವೆ. ಈ 15 ಕೈಯಲ್ಲೂ ಇದೆ, ಅಕ್ಕಪ್ಪ ನಾಯಕ ಅವರ ಕೈಯಲ್ಲೂ ಇದೆ, ಎಲ್ಲ ಜನರಲ್ಲಿ. ಈ 15 ಜನ ಕಬ್ಬು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇರುವಂಥ ಜನ ಏನಿದ್ದಾರೆ, ಇವರು 1 ಲಕ್ಷ ಕಬ್ಬು ಬೆಳೆಗಾರರನ್ನ ಅಂಕಿತದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಇದನ್ನು ಸಾಲ್ವ್ ಮಾಡಬೇಕಾಗಿರುವಂಥವರು ಬರೀ ರಾಜಕಾರಣಿಗಳು ಅಂತ ನಾನು ಅಂದ್ಕೊಂಡಿಲ್ಲ. ಇಲ್ಲಿ ರೈತರ ಪಾತ್ರನೂ ಇದೆ, ರಾಜಕಾರಣಿಗಳ ಪಾತ್ರನೂ ಇದೆ, ಶುಗರ್ ಇಂಡಸ್ಟ್ರಿಯ ಪಾತ್ರನೂ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಅನೇಕ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳು ಮುಚ್ಚೋ ಹಂತಕ್ಕೆ ಬಂದು ನಿಂತ್ಕೊಂಡಿವೆ. ಇದಕ್ಕೆ ಏನು ಕಾರಣ? ಇದಕ್ಕೆ ನಮ್ಮ ಸಕ್ಕರೆ ಸಚಿವರು ಸುಮಾರು 4-5 ವರ್ಷ ಸಕ್ಕರೆ ಸಚಿವರಾಗಿ ಕಾರ್ಯನಿರ್ವಹಿಸಿದಾರಂತ ನನಗೆ ಅನ್ನಿಸ್ತಾ ಇದೆ. ಅವರು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು. ಯಾಕಂದರೆ ಅವ್ರ ಕೈಯಲ್ಲಿ ಈಗ ಒಂದು ಸಕ್ಕರೆ ಕಾರ್ಖಾನೆ ಹಿರಣ್ಯಕೇಶಿ ಸಂಕೇಶ್ವರ ಸಕ್ಕರೆ ಕಾರ್ಖಾನೆಯೂ ಇದೆ. ಅವ್ರದ್ದೇ ಆದಂಥ ಒಂದು ಸ್ವಂತ ವಿಶ್ವನಾಥ್ ಶುಗರ್ ಸಕ್ಕರೆ ಕಾರ್ಖಾನೆಯೂ ಇದೆ. ಅದು ಈಗ ಸಂಕೇಶ್ವರ ಯಾವ ಚೆನ್ನಾಗಿ ನಡೀತಿದೆ ಅಲ್ಲ, ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಯಾವ ರೀತಿ ಇದೆ, ವಿಶ್ವನಾಥ್ ಶುಗರ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ತಾವ ಹೇಳಬೇಕೀಗ. ಕತ್ತೆಯವರೇ, ನೀವೇ ಹೇಳಬೇಕು. ಇತ್ತಿತ್ತಲಾಗಿ ಇವತ್ತು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ, ವಿಶೇಷವಾಗಿ ಕೇಂದ್ರ ಸರ್ಕಾರ, ನಾನು ಸಕ್ಕರೆ ಸಚಿವನಾಗಿ 3 ವರ್ಷ ಕಾಲ ಈ ರಾಜ್ಯದ ಸಕ್ಕರೆ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಆವಾಗಿನ ತೊಂದರೆಗಳು ಬೇರೆ. ಕೇಂದ್ರ ಸರ್ಕಾರದ ನೀತಿ ಏನು? ಕೇಂದ್ರ ಸರ್ಕಾರದ ನೀತಿ ಮೊದಲನೇದಾಗಿ ಇವತ್ತು SMP ಫಿಕ್ಸ್ ಮಾಡ್ತಾರೆ. SMP ಸ್ಟ್ಯಾಟ್ಯೂಟರಿ ಮಿನಿಮಮ್ ಪ್ರೈಸ್. ಒಂದು ಬೆಲೆ ನೀವು ನಿಗದಿ ಮಾಡಿದ ಮೇಲೆ ಅದೇ ರೇಟಕ್ಕೆ ನೀವೇ ನಿಗದಿ ಮಾಡ್ತೀರಿ, ನೀವೇ ತೊಗೊಳ್ಳಲ್ಲ. ಕಾರಣ ಏನು? ಮಾರ್ಕೆಟ್ ಅದಕ್ಕಿಂತ ಕಡಿಮೆ ಇದೆ. ಯಾವಾಗ ಕೇಂದ್ರ ಸರ್ಕಾರ ನೀವು SMP ಫಿಕ್ಸ್ ಮಾಡಕ್ಕೆ ಲೆವಿ ಪ್ರೈಸ್ ಫಿಕ್ಸ್ ಮಾಡ್ತಿರೋ, ಬೇಸ್ಡ್ ಆನ್ ದಟ್ ನೀವು ಕಬ್ಬಿನ ಬೆಲೆನೂ ಫಿಕ್ಸ್ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಮಾಡೋದನ್ನು ಸಹಿತ ಲಾಸ್ಟ್ ಇಯರ್ ಬ್ಯಾನ್ ಮಾಡಿದ್ರು. ಸರ್, ನಾನು ಹೇಳ್ತೀನಿ, ಸಕ್ಕರೆ ಉತ್ಪಾದನೆ ಹೆಚ್ಚಿದ್ದಾಗ ಬ್ಯಾನ್ ಮಾಡಿಟ್ರು. ಅವಾಗ ಸಕ್ಕರೆ ಬೆಲೆ ಕುಸಿದೋಯ್ತು. ಆ ಬೆಲೆ ಕುಸಿದಿಂದ ಯಾರು ಸಕ್ಕರೆ ಸಹಾಯಕ ಯಾರು ಬರಲಿಲ್ಲ, ಕೇಂದ್ರ ಸರ್ಕಾರ ಬರಲಿಲ್ಲ, ರಾಜ್ಯ ಸರ್ಕಾರ ಬರಲಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡೋದು ಇಷ್ಟೇ, ಮಾರ್ಕೆಟ್ ಫೋರ್ಸಸ್ ನೀವು ಬಿಟ್ಬಿಡಿ. ವರ್ಲ್ಡ್ ಮಾರ್ಕೆಟ್ ನಿಮ್ಗೆ ಗ್ಯಾಟ್ ಓಪನ್ ಇದೆ. ಯಾರಿಗೆ ಎಲ್ಲಿ ಎಕ್ಸ್ಪೋರ್ಟ್ ಬೇಕೋ ಎಕ್ಸ್ಪೋರ್ಟ್ ಮಾಡಲಿ, ಡೊಮೆಸ್ಟಿಕ್ ಮಾಡೋರು ಡೊಮೆಸ್ಟಿಕ್ ಮಾಡಲಿ, ಇಥನಾಲ್ ಮಾಡೋ ಇಥನಾಲ್ ಮಾಡಲಿ. ನೀವು ಯಾಕೆ ಕಂಟ್ರೋಲ್ ಇಟ್ಕೊಂಡು ಇದನ್ನು ರೈತರ ಸಮಸ್ಯೆ 100% ಇಥನಾಲ್ ಮಾಡಕ್ಕೆ ಬಿಡಿ. ಸಕ್ಕರೆ ಕಾರ್ಖಾನೆ ಇಥನಾಲ್ ಮಾಡಕ್ಕೆ ಬಿಟ್ಟರೆ ರೈತ ಒಂದು ನಿಮಿಷ ನನಗೆ ನಿಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕು. ರೈತರಿಗೆ ಕಬ್ಬು ನೂರಿದ ತಕ್ಷಣ ದುಡ್ಡು ಸಿಗತ್ತಾ ಸರ್? ಸಿಗ್ತಾ ಇಲ್ಲ ಸರ್. ಸಿಗ್ತಾ ಇಲ್ಲ? ಇಲ್ಲ ಇಲ್ಲ.
ಎಷ್ಟು ದಿನ ಆಗುತ್ತೆ ಸಿಗಲಿಕ್ಕೆ? ಈಗ ಕಳೆದ ವರ್ಷದ ದುಡ್ಡನ್ನು ಇನ್ನೂವರೆಗೂ ಕೊಟ್ಟಿಲ್ಲ ಸರ್. 62 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕೊಡಬೇಕು, ಇನ್ನೂ ಬಾಕಿ ಇದೆ 62 ಕೋಟಿ ರೂಪಾಯಿ. ಅದು ಹೆಂಗೆ ಬಾಕಿ ಇದೆ ಅಂದರೆ SMP ರೇಟ್ ಪ್ರಕಾರ ಇವ್ರು ರೇಟ್ ಕೊಡ್ಬೇಕು ನಮಗೆ. ಇವ್ರು ಏನು ಮಾಡಿದರು, ಫಸ್ಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆದಮೇಲೆ 2 ತಿಂಗಳು 1,000 ರೂಪಾಯಿ ಕೊಟ್ಟರು, ಮುಂದೆ 2 ತಿಂಗಳು 800 ರೂಪಾಯಿ ಕೊಟ್ಟರು, ಆ ನಂತರ 2 ತಿಂಗಳು 600 ರೂಪಾಯಿ ಕೊಟ್ಟರು, ಬರೋವರ್ತ 400 ರೂಪಾಯಿವರೆಗೂ ಕೆಲವು ಸಕ್ಕರೆ ಕಾರ್ಖಾನೆಗಳು ಕೊಟ್ಟರು. ಕೊಟ್ಟರೆ ನಾವು ಯಾವುದೂ ರೈತರು ಬಾಕಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಖಾಸಗಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಇಲ್ಲ, ಎಲ್ಲ ಇವನ್ ಕೋಆಪರೇಟಿವ್ ಆಲ್ಸೋ, ಕೋಆಪರೇಟಿವ್ ಅಲ್ಲೂ ಹೀಗೆ ಆಗ್ತಿದೆ. ಓಕೆ, ಇವತ್ತು ಇರೋ ಫ್ಯಾಕ್ಟ್ರಿಗಳಲ್ಲಿ ದುಡ್ಡು ಕೊಡದೇ ಇರೋದು ಎಷ್ಟು ಫ್ಯಾಕ್ಟ್ರಿ ಇದೆ ಸರ್? ಶುಗರ್ ಫ್ಯಾಕ್ಟ್ರಿ 3-4 ಶುಗರ್ ಫ್ಯಾಕ್ಟ್ರಿ ಇರಬೇಕು. ಉಳಿದವರೆಲ್ಲ ಆಲ್ ಶುಗರ್ ಫ್ಯಾಕ್ಟ್ರಿ, ಎಲ್ಲ ಶುಗರ್ ಫ್ಯಾಕ್ಟ್ರಿ ಬಾಕಿ ಇಟ್ಕೊಂಡಿದ್ದಾರೆ. ಎಲ್ಲ ಶುಗರ್ ಫ್ಯಾಕ್ಟ್ರಿ ಬಾಕಿ ಬರಂಗಿಲ್ಲ. ನಿಮ್ಮ ಪ್ರಕಾರ ಎಲ್ಲ ಶುಗರ್ ಫ್ಯಾಕ್ಟ್ರಿ ಬಾಕಿ ಎಲ್ಲ. ಒಂದು ಮಿನಿಟ್ ಸುಮ್ಮನೆ ಒಂದು ನಿಮಿಷ ದಯವಿಟ್ಟು ಚರ್ಚೆ ಮಾಡೋಣ ಅಂತೇಳಿ. ನಿಮಗೆ ಅಭಿಪ್ರಾಯ ಒಪ್ಪಿಗೆ ಆಗದೆ ಇರ್ಬೋದು, ನಾ ಹೇಳಿದ್ನಲ್ಲ. ನಮ್ಮ ಜಿಲ್ಲೆಯಲ್ಲಿ ಬೆಲೆ ಕೊಡದಿರುವಂಥ ಕಾರ್ಖಾನೆಗಳು ಸಾಕಷ್ಟು ಇವೆ. ಅದನ್ನು ಯಾವುದು ಏನು ಹೇಳ್ತಾ ಇಲ್ಲ. ಅದು ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಸೀಮಿತವಂತ ಬರುವಂಥ ಹಿರಣ್ಯಕೇಶಿ ಇರ್ಬೋದು, ವಿಶ್ವನಾಥ್ ಇರ್ಬೋದು. ಸಕ್ಕರೆ ಬೆಲೆ ಕುಸಿತ ಆದ್ಮೇಲೆ ನಮ್ಮ ಭಾಗದ ಎಲ್ಲ ರೈತರು ನಾವು ಸಾಧಾರಣ ಮಟ್ಟೆ ಒಂದು 4-5 ಸಾವಿರ ಮಂದಿ ರೈತರು ಕೂಡಿಸಿ ಇದೇ ರೀತಿ ಮುಂದುವರೆದ್ರೆ ಎಲ್ಲರಿಗೂ ಬಿಲ್ ಕೊಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಮೊದಲ ಹಂತವಾಗಿ ನಾವು 800 ರೂಪಾಯಿ ಸಕ್ಕರೆ ಬೆಲೆ ಭಾಳ ಖುಷಿ ಆಗ್ತದೆ. ಮೊದಲ ಹಂತವಾಗಿ 800 ರೂಪಾಯಿ ತೊಗೊಳ್ಳುವ. ಅದಾದಮೇಲೆ ಮುಂದಿನ ದಿನಮಾನದ ಆರ್ಥಿಕ ಸುಧಾರಣೆ ಆದಮೇಲೆ ನಿಮ್ಮದು ಉಳಿದಂಥ 200 ರೂಪಾಯಿ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಇಂದಿಗೂ ನಾವು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ 1000 ರೂಪಾಯಿ ಲಾಸ್ಟ್ ಇಯರ್ ಘೋಷಣೆ ಮಾಡಿದ್ವಿ. ಸರ್ಕಾರ ಕೊಡಲಿ ಬಿಡಲಿ 200 ರೂಪಾಯಿ ಕೊಡು ಜವಾಬ್ದಾರಿ ನಮ್ಮದಿದೆ, ಕೊಟ್ಟೆ ಕೊಡ್ತೀವಿ, ಅದ್ರಾಗ ಏನು ಸಮಸ್ಯೆ ಇಲ್ಲ. ಆದರೆ ಕೆಲವು ಟೈಮ್ ಬೇಕಾಗ್ತದೆ. ಓಕೆ, ನನಗೆ ಇಲ್ಲಿ ಆಶ್ಚರ್ಯ ಆಗೋದು, ಸಕ್ಕರೆ ಬೆಲೆ ಕುಸಿತಾ ಇದೆ ಅಂತ ಹೇಳ್ತಾ ನಾವು ಅಂದರೆ ಎಂಡ್ ಕನ್ಸ್ಯೂಮರ್ಗೆ, ನಾನು ಅಂಗಡಿಗೆ ಸಕ್ಕರೆ ತೊಗೊಳಕ್ಕೆ ಹೋದಾಗ ಯಾವತ್ತೂ ಅಂಗಡಿಯವನು ಸಕ್ಕರೆ ರೇಟ್ ಕಮ್ಮಿ ಆಗಿದೆ ಸರ್ ಅಂತ ಹೇಳಿದ್ದೇ ಕೇಳಿಲ್ಲ. ಇರಲಿ, ನಾನೀಗ ಇಲ್ಲಿರುವಂಥ ರೈತರ ಹತ್ರ ಬರ್ತೀನಿ. ದಯವಿಟ್ಟು ರೈತರು ಮಾತಾಡಬೇಕು. ಈ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ ಏನು ಮಾಡಬೇಕು ಸರ್? ಮಾನ್ಯ ಕಮಿಟಿ ಅವರು ಹೇಳಿದರು, ಜಿಲ್ಲೆಯಲ್ಲಿ 15 ಫ್ಯಾಕ್ಟ್ರಿಗಳ ಕಪಿಮುಷ್ಟಿಯಲ್ಲಿ ರಾಜಕಾರಣಿಯವರ ಕೈಯಲ್ಲಿ ಲಕ್ಷ ಜನ ಈ ನಮ್ಮ ರೈತರದಾರ ಅಂತ ಹೇಳಿದಾರೋ. ಆದರೂ ಸರ ದಯಮಾಡಿ ಕಮಿಟಿಯವ್ರಿಗೆ ಒಂದು ವಿನಂತಿ, ನಮ್ಮ ತಾಲೂಕಿನಲ್ಲಿ ಮಾನ್ಯ ಉಮೇಶ್ ಕತ್ತಿಯವರ ಕೈಯಲ್ಲಿ ಈ ಶಂಕೇಶ್ವರ ಫ್ಯಾಕ್ಟ್ರಿ ಇದ್ದಾರೆ. ಆದರೆ ನಾವು ಯಾವ ರೈತರು ಮಾನ್ಯ ಉಮೇಶ್ ಕತ್ತಿಯವರ ಕೈ ಮುಷ್ಟಿಯಲ್ಲಿ ನಾವಿಲ್ಲ, ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ. ಇದು ಹೇಳೋದು ನಿಜ ಸರ್. ಓಕೆ, ಫೈನ್. ಕಬ್ಬಿನ ಸಮಸ್ಯೆ ಅದು ಏದು ತಾವು ಈಗ ರೈತರ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಈಗ ಹುಕ್ಕೇರಿದಲ್ಲಿ ಔದ್ಯೋಗಿಕ ಸಮಸ್ಯೆ ಏನು ಬಂದದ, ನನಗನ್ನಿಸ್ತದೆ ಮತ್ತೊಂದು 2 ಫ್ಯಾಕ್ಟ್ರಿ ಈಗ ಚಾಲೂ ಆಗಿದಾವೆ. ಅದರಲ್ಲಿ ಈಗ ಬೇಗನೆ ಅದನ್ನು ಶುರು ಮಾಡಿದರೆ, ಈಗ ನಮ್ಮದು ಕಾಕ್ತಿ ಆಯ್ತು ಅಥವಾ ಈಗ ಸಂಗಮ್ ಸಕ್ಕರೆ ಕಾರ್ಖಾನೆ ಬೇಗ ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ನಮ್ಮ ಯಾವುದು ನಿರುದ್ಯೋಗಿಗಳಿಗೆ ಅಲ್ಲೇ ಕೆಲಸ ಕೊಟ್ಟರೆ ಭಾಳ ಉತ್ತಮ ಆಗ್ತದೆ ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಅದಕ್ಕಾಗಿ ಈಗ ಏನು ಇವರು ಬೇರೆ ಖಾಸಗೀಕರಣ ಮಾಡಿದ್ದಾರೆ. ಆದರೆ ಅದರ ಖಾಸಗೀಕರಣ ಅವರು ಬೇರೆಯವರಿಗೆ ತಮಗಿಷ್ಟಕ್ಕೆ ಬಂದಂಥ ನೌಕರರನ್ನು ಅವರು ತಗೋತಾರೆ. ಅದಕ್ಕಾಗಿ ನಮ್ಮ ಹುಕ್ಕೇರಿ ಭಾಗದ ರೈತರಿಗೆ ಮತ್ತು ಇದು ನಿರುದ್ಯೋಗಿಗಳಿಗೆ ಅಲ್ಲಿ ನೌಕರಿ ಸಿಗುವಂಥ ಮತ್ತು ಒಂದು ಉದ್ಯೋಗ ಸಿಗುವಂಥ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಮನೆಯವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶಶಿಕಾಂತ್ ನಾಯ್ಕರು ಇಲೆಕ್ಷನ್ ತಮ್ಮ ಪ್ರಚಾರದಲ್ಲಿ ನಾನು ಸಂಗಮ್ ಶುಗರ್ ಫ್ಯಾಕ್ಟ್ರಿ ಶೀಘ್ರದಲ್ಲಿ ಪ್ರಾರಂಭ ಮಾಡುತ್ತೇನೆ ಮತ್ತು 2,000 ಜನಕ್ಕೆ ನಾನು ಉದ್ಯೋಗ ಕೊಡುತ್ತೇನೆ, ಇದನ್ನು ನನ್ನ ಭರವಸೆ ಅಂತ ಹೇಳಿದರು. ಅವರು ಅದನ್ನು ಬದಿಗಿಟ್ಟು ಅದನ್ನು ಬೇರೆಯವರಿಗೆ ಅದನ್ನು ಫ್ಯಾಕ್ಟ್ರಿ ಯಾಕೆ ಹಸ್ತಾಂತರ ಮಾಡಿದರು, ಅವ್ರಿಗೆ ಯಾಕೆ ನಿಗಲಿಲ್ಲ ಅದು? ಓಕೆ, ಈ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ತಗೊಳ್ಳೋಣ. ಈಗ ಕಬ್ಬಿನ ಬೆಲೆ ಅಥವಾ ಕಬ್ಬಿನ ಬಿಲ್ ಬಗ್ಗೆ ಬಂದಾಗ ನಮ್ಮ ಭಾಳಷ್ಟು ಜನ ಪ್ರೇಕ್ಷಕರು, ನಮ್ಮ ಸ್ನೇಹಿತರು ಅಬ್ಜೆಕ್ಷನ್ ಮಾಡಿದರು. ಕಬ್ಬಿನ ಬೆಲೆ ಅಂದರೆ ಸಕ್ಕರೆ ಕಾರ್ಖಾನೆಯವರು ತಮ್ಮ ಮನಸ್ಸಿಗೆ ಬಂದಾಗ ಏನೋ ಒಂದು ರೇಟ್ ಕೊಡ್ತಾರಂತಾರ, ಆ ರೇಟ್ ಅಲ್ಲ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಒಂದು ಕಾನೂನಿದೆ, SMP ದರ ಅಂತ ಒಂದು ನೇಮ್ ಇದೆ. ಆ SMP ದರವನ್ನು ಕಾರ್ಖಾನೆ ಪ್ರಾರಂಭದ ಆದಾಗಿನಿಂದ ಕೊನೆವರೆಗೂ ಒಂದೇ ರೇಟನ್ನು ಕೊಡ್ಬೇಕು. ಅದನ್ನು ಪ್ರಾರಂಭ ಆದಾಗಿನಿಂದ ಕೊನೆವರೆಗೂ ಒಂದೇ ದರವನ್ನು ಕೊಡಬೇಕು. ಯಾರು ಫಿಕ್ಸ್ ಮಾಡ್ತಾರೆ ಅದನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಆಯಾ ಸಕ್ಕರೆ ಕಾರ್ಖಾನೆಗಳ ರಿಕವರಿ ಆಧಾರದ ಮೇಲೆ ಪ್ರಕಟಿಸಿರ್ತಾರೆ ಅವರು. ಆ ರೀತಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ ವರ್ಷ 1,096 ರೂಪಾಯಿ 69 ರೂಪಾಯಿ ಅವ್ರದ್ದಿತ್ತು. 1,069 ರೂಪೀಸ್ ಪರ್ ಟನ್ ಅವ್ರು ಕೊಡಬೇಕಾಗಿತ್ತು. ಅದರಲ್ಲಿ 210 ರೂಪಾಯಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹಾರ್ವೆಸ್ಟಿಂಗ್ ಡಿಡಕ್ಷನ್ ಮಾಡಿದರೆ 858 ರೂಪಾಯಿ ಅವ್ರು ನಮಗೆ ಬಿಲ್ ಕೊಡಬೇಕಾಗಿತ್ತು.
ಈಗ ಇವರೇ ಹೇಳಿದ್ರು ಈಗ ಉಮೇಶ್ ಕತ್ತಿಯವರೇ ನಾವು 800 ರೂಪಾಯಿ ಕೊಟ್ಟಿವಂತ, ಇನ್ನೂ 58 ರೂಪಾಯಿ ನಮ್ಮ ಕಬ್ಬು ಬೆಳೆಗಾರರಿಗೆ ಆ 58 ರೂಪಾಯಿ ಮುಟ್ಟಬೇಕಾಗಿದೆ. 1000 ಕೊಟ್ಟವ್ರಿಗೆ ಅಲ್ಲಲ್ಲ 200 ಇಸ್ಕೋಬೇಕ್ರೆ ಅಲ್ಲಲ್ಲ ₹1000 ಪ್ಲಸ್ 250 ಕೊಡಿ. ಕೇಳ್ರಿ ನಾ ಬರ್ತೀನಿ ಅದಕ್ಕೆ, ನಾ ಬರ್ತೀನಿ ಸರ್ ಅದಕ್ಕೆ. ಆಮೇಲೆ ಲೇಟ್ ಕ್ರಷಿಂಗ್ ಅಂತ ನಮ್ಮ ರಾಜ್ಯ ಸರ್ಕಾರ ಪ್ರತಿ ಟನ್ನಿಗೆ 100 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದೆ ಅವರಿಗೆ. ಪ್ರತಿ ಸಕ್ಕರೆ ಕಾರ್ಖಾನೆಯವ್ರಿಗೆ ಕೊಟ್ಟಿದೆ, ಅವ್ರಿಗೆ ಬಂದಿಲ್ಲ ಅಂದ್ರೆ ಅಲ್ಲಲ್ಲ ಪ್ರತಿ ಸಕ್ಕರೆ ಕಾರ್ಖಾನೆಯವ್ರಿಗೂ ಲೇಟ್ ಕ್ರಷಿಂಗ್ ಕೇನ್ ಕ್ರಷಿಂಗ್ ಅಂತ ತಿಳ್ಕೊಂಡು ಒಂದು 100 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದೆ. ಆ ರೀತಿ ಪರ್ಚೇಸ್ ಟ್ಯಾಕ್ಸ್ 65 ರೂಪಾಯಿ ಪರ್ಚೇಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಿದೆ. 1,000 ಕೊಟ್ಟಿದ್ದೀವಿ ಅಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಲಾಸ್ಟ್ ಇಯರ್ ಇಲ್ಲ ಪರ್ಚೇಸ್ ಟ್ಯಾಕ್ಸ್ ವ್ಯವಹಾರ ಇಲ್ಲ ಸರ್. ಮಾರ್ಚ್ ಏಪ್ರಿಲ್ 1ನೇ ತಾರೀಕಿನಿಂದ ಕೊಟ್ಟಿದ್ದಾರೆ ಸರ್. ಅಲ್ಲ ನಿಮಗೆ ಬಂದಿಲ್ಲ ಅಂದ್ರೆ ನಾವು ಜವಾಬ್ದಾರಿ ಅಲ್ಲ, ನೀವು ಅದನ್ನ ಸರ್ಕಾರನ ಕೇಳ್ರಿ. ಕಬ್ಬು ಬೆಳೆಗಾರ ಜವಾಬ್ದಾರಿ ಅಲ್ಲ, ಸರ್ಕಾರನ ಕೇಳ್ರಿ. ನೀವು ಒಂದ್ ಮಿನಿಟ್, ರಾಜ್ಯದ ಕಬ್ಬು ಬೆಳೆಗಾರ ಸಂಘದ ಪ್ರತಿನಿಧಿಯಾಗಿ ಮಾತಾಡೋದಿದ್ರೆ ಬೇರೆ ವಿಷಯ. ಹೌದು ಸರ್, ಅದನ್ನ ಹಿರಣ್ಯಕೇಶಿ ವಿಷಯ ತಗೊಂಡಿಲ್ಲ. ನೀವು ಯಾವ ತಾಲೂಕದಾಗ ಇರ್ತಿರಲ್ಲ, ಅಲ್ಲಿ ಎಟ್ಟೆಡ್ ತಗೊಂಡಿದ್ರಿ, ಏನ್ ತಗೊಂಡ್ ಬಂದ್ ಮಂದಿ ಹೇಳಿ. ನಿಮ್ಮ ತಾಲೂಕ ಎಲ್ಲಿ ಇರ್ತಿಲ್ಲ ನೀವು, ಆ ತಾಲೂಕ ಎಟ್ಟೆಡ್ ತಗೊಂಡು ಹೇಳಿ ಮಂದಿ. ಆಮೇಲೆ ನಮ್ಗೆ ಹೇಳಿ. ನಮ್ಮ ತಾಲೂಕಿನೊಳಗೆ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ, ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತೇಳಿ. ಅವರು ಸಕ್ಕರೆ ಕಾರ್ಖಾನೆ ಪ್ರಾರಂಭದಿಂದ ಕೊನೆವರೆಗೂ 1,000 ರೂಪಾಯಿ ರೇಟ್ ಕೊಟ್ಟಿದ್ದಾರೆ. 1,000 ರೂಪಾಯಿ ಸುಮಾರು 52 ಕೋಟಿ ರೂಪಾಯಿ ಪೇಮೆಂಟ್ ಮಾಡಬೇಕಾಗಿತ್ತು. 32 ಕೋಟಿವರೆಗೆ ಪೇಮೆಂಟ್ ಮಾಡಿದ್ದಾರೆ. ಇನ್ನು 20 ಕೋಟಿ ರೂಪಾಯಿ ಪೇಮೆಂಟ್ ಮಾಡಬೇಕು. ಆ ನಿಟ್ಟಿನೊಳಗೆ ಈಗ 2 ದಿವಸ ಹಿಂದೆನೇ ನಮ್ಮ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘದವರ ಸಹಯೋಗದೊಂದಿಗೆ ತಹಸೀಲ್ದಾರ್ ಆಫೀಸನ್ನು ಕೀಲಿ ಹಾಕಿ ನಮ್ಮ ಬಿಲ್ ಯಾವಾಗ ಕೊಡ್ತೀರಿ ಅಂತ ಕೇಳುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಕಬ್ಬು ಬೆಳೆಗಾರ ಸಂಘದಿಂದ. ತಪ್ಪ ಅಲ್ಲಲ್ಲ, 32 ಕೋಟಿ ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ, ಒಂದೇ ಬಿಲ್ ಕೊಟ್ಟಿದ್ದಾರೆ ಅವರು. ಯಾವಾಗೂ ಯಾವ ಇದನ್ನು ಕಡಿಮೆ ಮಾಡಿಲ್ಲ. ಒಂದು ನಿಮಿಷ ಅಲ್ಲಲ್ಲ, ಇಲ್ಲಿ 1 ನಿಮಿಷ ಕೂತ್ಕೊಳ್ಳಿ ಮಾತಾಡೋಣ. 1 ನಿಮಿಷ ಕೂತ್ಕೊಳ್ಳಿ. ಕತ್ತಿಯವರಿದೆ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಮಾತಾಡೋಣ. 1 ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ, ಗದ್ದಲ ಮಾಡಬೇಡಿ ದಯವಿಟ್ಟು. ಇಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ದುಡ್ಡು ಕೊಟ್ಟಿಲ್ಲ ಅನ್ನೋಂಥ ಚರ್ಚೆ ಮಾಡೋ ವೇದಿಕೆ ಇದಲ್ಲ. ಕೊಟ್ಟಿರೋದಕ್ಕೆ ದಾಖಲೆ ಇದೆ, ಅವ್ರಿಗೆ ಕೊಟ್ಟಿದ್ರೆ ಸಂತೋಷ, ಕೊಟ್ಟಿಲ್ಲದೆ ಇದ್ರೆ ಅವರು ಹೋರಾಟ ಮಾಡ್ಕೊಳ್ತಾರೆ. ಅದು ರೈತರ ಹಣೆ ಬರ ಹಾಗೆ ಬಂದಿದೆ. ಈಗ ನಾನು ಕೇಳ್ತಾ ಇರೋದು ಕಮತೆಯವರೇ, ಇದು ಶಾಶ್ವತ ಪರಿಹಾರ ಆಗಬೇಕು ಅಂತಂದರೆ ಏನು ಮಾಡಬೇಕು? ಈ ಕಬ್ಬು ಬೆಳೆಗಾರರ ಈ ಬೆಲೆ ನಿಗದಿ ವಿಷಯದಲ್ಲಿ ಪ್ರತಿ ಸಕ್ಕರೆ ಕಾರ್ಖಾನೆಯವರು ಯಾವುದೇ ಪಕ್ಷಪಾತ ತೋರದೆ ಎಲ್ಲ ರೈತರ ಕಬ್ಬನ್ನು ನುಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಆಮೇಲೆ ಅವರು ಸಕ್ಕರೆ ಮಾರಾಟ ಆಗಿಲ್ಲ, ರೇಟ್ ಕಡಿಮೆ ಆಗಿದೆ ಅನ್ನೋದಕ್ಕಿಂತನೂ ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿದೆ ಆ ನಿಟ್ಟಿನಲ್ಲಿ SMP ದರವನ್ನು ಅಟ್ಲೀಸ್ಟ್ ಟು ದ ಎಕ್ಸ್ಟೆಂಟ್ ಆಫ್ SMP ದರವನ್ನಾದರೂ ಅವ್ರು ಕೊಡಲೇಬೇಕು. ಓಕೆ, ಫೈನ್. ಇದು ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡಿ ಪರಿಹಾರ ಕಂಡುಹಿಡಿಬೋದಾದಂಥ ಸಮಸ್ಯೆ ಅಲ್ಲ. ಇದು ಬಹುಶಃ ಸಂಬಂಧಪಟ್ಟವರು ಎಲ್ಲರೂ ಕೂತ್ಕೊಂಡು ಮಾತಾಡಿ ಸಮಸ್ಯೆಯನ್ನು ಖಂಡಿತವಾಗಲೂ ಪರಿಹಾರ ಮಾಡ್ಬೋದು. ಇದಂಥ ಬ್ರಹ್ಮಗಂಟೇನೂ ಅಲ್ಲ ಅಂತ ನಾನು ಅಂದುಕೊಳ್ತಾ, ನಾನು ಈ ಸಂದರ್ಭದಲ್ಲಿ ಒಂದು ವಿರಾಮ ತಗೊಳ್ತೇನೆ. ವಿರಾಮದಲ್ಲಿ ನಾನು ಕಮತೆಯವರನ್ನು ಬೀಳ್ಕೊಡ್ತೇನೆ. ಮುಂದಿನ ಭಾಗದಲ್ಲಿ ನಾವು ಹುಕ್ಕೇರಿಯ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕಿದೆ. ಈಗ ಬಸವರಾಜ್ ಪಾಟೀಲ್ ಅವರು ಮತ್ತೆ ನಮ್ಮನ್ನು ಸೇರಿಕೊಂಡಿದ್ದಾರೆ. ನಾವು ಈಗ ನಾನು ಮೊದಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಹುಕ್ಕೇರಿ 2 ಸಚಿವರನ್ನು ರಾಜ್ಯಕ್ಕೆ ಕೊಟ್ಟಿರುವಂಥ ಕ್ಷೇತ್ರ ಅಂಥೇಳಿ. ನಾವು ಚರ್ಚೆನ ಮುಂದುವರಿಸಲಿಕ್ಕೆ ಮುಂಚೆ, ಇಲ್ಲಿನ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ಶಶಿಕಾಂತ್ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಪುಟ್ಟ ವ್ಯಕ್ತಿ ಚಿತ್ರವನ್ನು ಮಾಡಿದ್ದೀವಿ. ಅದನ್ನು ನೋಡೋಣ, ನಂತರ ಮಾತು ಮುಂದುವರಿಯುತ್ತೆ. ನೋಡಿದ ತಕ್ಷಣ ಈತ ಸರಳ ಮನುಷ್ಯ ಇರಬಹುದು ಅನಿಸಿಬಿಡುತ್ತದೆ. ಸಾಮಾನ್ಯವಾಗಿ ಶಾಸಕರು ಅಥವಾ ಮಂತ್ರಿಗಳ ಬಗ್ಗೆ ಹೀಗನ್ನಿಸೋದು ಅಪರೂಪ. ಅದೇ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರ ಹೆಗ್ಗಳಿಕೆ. ಮನೆಯಲ್ಲಿದ್ದಾಗಲೂ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಭೆ ಮಾಡುವ, ಸದಾ ಜನರ ಮಧ್ಯದಲ್ಲೇ ಇರುವ ಶಶಿಕಾಂತ್ ಹಾಗೆ ನೋಡಿದರೆ ರಾಜಕೀಯವಾಗಿ ತುಂಬ ದೊಡ್ಡ ಹೆಸರು ಅನ್ನುವಂತೇನೂ ಬೆಳೆದಿಲ್ಲ. ರೈತ ಸಂಘದಿಂದ ಹುಟ್ಟಿ ಬಿಜೆಪಿಯಲ್ಲಿ ಬೆಳೆದು ಮಂತ್ರಿಯೂ ಆಗಿಬಿಟ್ಟಿದ್ದಾರೇನೋ ಹೌದು. ಆದರೆ ತಮ್ಮ ಪಕ್ಷದೊಳಗೆ ಅವರು ಏರಬೇಕಾದ ಏಣಿಯ ಮೆಟ್ಟಿಲುಗಳು ಇನ್ನೂ ಸಾಕಷ್ಟಿವೆ. ಇದು ಗೊತ್ತಿರುವುದರಿಂದಲೇ ಏನೋ
ಶಶಿಕಾಂತ್ ತುಂಬ ಶ್ರಮವನ್ನಂತೂ ಪಡುತ್ತಿದ್ದಾರೆ. ಒಟ್ಟು ಎದ್ದ ಕೂಡಲೇ ಫಸ್ಟ್ ಒಟ್ಟು ಜನರು ಬೇಕು ರೀ ಅವ್ರಿಗೆ. ಎದ್ದ ಕೂಡಲೇ ಮುಖದ ನೀರು ಹಾಕೋಕ್ಕಿಂತ ಮುಂಚೆ ಜನರು ಬೇಕು. ಜನರ ಸಮಸ್ಯೆ ಕೇಳಬೇಕು, ಅವ್ರ ಜೊತೆ ಇರಬೇಕು. ಇದು ಎಷ್ಟರ ಮಟ್ಟಿಗಾಗಿ ಹೋಗಿದೆ ಅಂದರೆ ತಮ್ಮ ಮನೆಯಲ್ಲೇ ಅವರು ಅಪರೂಪದ ಅತಿಥಿಯ ಹಾಗಾಗಿ ಹೋಗಿದ್ದಾರೆ. ಮನೆಯ ಬಗ್ಗೆ ಅಂತವ್ರು ಇಲ್ಲ ರೀ, ಸುಮ್ಮನೆ ಏನೋ ಸಂಸಾರಕ್ಕೆ ಅದಾರ ಅಂತ ಅಷ್ಟೇ. ಒಂದು ಮಾತ್ರ ಹೆಂಡತಿಗೆ ಮಕ್ಕಳಿಗೆ ಆ ರೀತಿ ಒಂದು ಅಕ್ಕರೆಯನ್ನು ಕೊಡ್ತಕ್ಕಂಥದ್ದು ಆಗಲಿಲ್ಲ. ಮಕ್ಕಳು ಹುಟ್ಟಿದ ಮೇಲೆ ಅವ್ರ ಪಾಡಿಗೆ ಅವ್ರು ಹೆಂಡ್ರು ಮಕ್ಕಳು ಅವ್ರ ಪಾಡಿಗೆ ಅವರು. ನನ್ನ ಹೋರಾಟ ನಾನು ಹಾಗಂತ ಶ್ರೀಮತಿ ಭಾರತಿ ಶಶಿಕಾಂತ್ ಅವರಿಗೆ ತಮ್ಮ ಮನೆಯವರ ರಾಜಕೀಯದ ಬಗ್ಗೆ ಬೇಸರವೇನೂ ಇಲ್ಲ. ಅವ್ರು ಫುಲ್ ಸಪೋರ್ಟ್ನ ಅದೇನೆ. A to Z ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಅವ್ರು ಯಾರೋ ಬಂದರೂ ಇಂಥವ್ರ ಫೋನ್ ಬಂದಿತ್ತಂತ ನಾನು ಮುಂದೆ ನಿಂತು ಮಾಡಿಸ್ತೇನೆ. ಯಾವುದೋ ಒಂದು ಕೆಲಸ ಹಿಂದುಳಿದಿತ್ತಂದ್ರೆ ಅವ್ರಿಗೆ ಮಾಡ್ಸಕ್ಕೆ ಹಚ್ತೇನೆ, ಸಪೋರ್ಟ್ ಕೊಡ್ತಾನೆ. ನಾ ಇರೋವರೆಗೂ ಸಪೋರ್ಟ್ ಕೊಡ್ತಾನೆ. ಶಶಿಕಾಂತ್ ಅವರಿಗೆ ನಾವು ದುಶ್ಚಟಗಳು ಅಂತ ಗುರುತಿಸುವ ಯಾವ ಅಭ್ಯಾಸವೂ ಇಲ್ಲದೇ ಇರೋದ್ರಿಂದಲೂ ಏನೋ ಅವರ ಊರು ಸಾರಾಯಿ ಮುಕ್ತವಾಗಿದೆ. ಆ ಕಾರಣದಿಂದ ನನಗೂ ಸಹಿತ ಚಾದ ಅಂಗಡಿಗೆ ಹೋಗಕ್ಕೆ ನಾಚಿಕೆ ಬರ್ತಿತ್ತು. ನಾನು ಸಹಿತ ಯಾವ ಸೆರೆ ಕೊಡೋದಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಅಥವಾ ಇನ್ನು ಯಾವ ಕೆಟ್ಟ ಚಟ ಇಲ್ಲ. ಅದನ್ನು ನಾವು ಇಟ್ಕೊಂಡಂಗೆ ಹೋಗ್ತದೆ. ಇವತ್ತು ಬಹುಬೇಗ ಬಂದಿರುವ ಯಶಸ್ಸಿನ ನಶೆ ತಲೆಗೇರದೇ ಇದ್ದರೆ ಬಹುಶಃ ಅವರ ಮತದಾರರು ಒಂದಿಷ್ಟು ಸಾತ್ವಿಕ ನಿರೀಕ್ಷೆ ಇಟ್ಟುಕೊಳ್ಳಬಹುದೇನೋ. ಇಡೀ ಬೆಳಗಾವಿಯ ರಾಜಕಾರಣ ನನಗನ್ಸೋ ಮಟ್ಟಿಗೆ ಈ ಶುಗರ್ ಇಂಡಸ್ಟ್ರಿಯ ಹಿನ್ನೆಲೆಯಲ್ಲೇ ನಡ್ಕೊಂಡು ಬರ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ. ಕತ್ತಿಯವರೇ, ನಾನು ನಿಮ್ಮಿಂದ ಶುರು ಮಾಡ್ಕೊಳ್ತೀನಿ. ಚುನಾವಣೆ ಹತ್ತಿರ ಬರ್ತಾ ಇದೆ. ನಾನು ಈಗ ಬಹುಶಃ ಒಂದು ಚುನಾವಣೆ ಹಿಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕಂತ ಅನಿಸುತ್ತೆ. ಆವಾಗ SM ಕೃಷ್ಣ ಅವರ ಕಾಲದಲ್ಲಿ ನೀವು ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಮತ್ತೆ JDS ಸೇರಿ ಎಲ್ಲ ಮಾಡಿದ ಅದನ್ನೆಲ್ಲ ಈಗ ಹಿಂತಿರುಗಿ ನೋಡಿದಾಗ ನೀವು ಜನತಾದಳದವರೆಲ್ಲ ಒಟ್ಟಾಗಿದ್ದಿದ್ರೆ ಅದ್ಭುತವಾಗಿರ್ತಿತ್ತು ಅಂತ ಏನಾದ್ರು ಸ್ವಲ್ಪ ಪಶ್ಚಾತ್ತಾಪ ಆಗ್ತಾ ಇದೆಯಾ? ಇಲ್ಲ, ನಾವು ಜನತಾದಳವರು ಒಟ್ಟಾಗಿದ್ದರೆ ಇವತ್ತು ಕಮತೆಯವರು ಎತ್ತಿದಂಥ ಈ ರೈತರ ಸಮಸ್ಯೆಗಳೇ ಇರ್ತಿದ್ದಿಲ್ಲ ಅಂತ ನನ್ನ ಅನಿಸಿಕೆ. ಆದರೆ ದುರ್ದೈವ, ನಾವು ಭಾಳ ಬುದ್ಧಿವಂತರು ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಮೇಲೆ 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 ಬ್ರೇಕ್ ಹಾಕೋದು. ಬುದ್ಧಿ ಹತ್ತಿದ್ದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ. ಎಲ್ಲಿ ಬುದ್ಧಿ ಇಲ್ಲ, ಈಗ ಬಸೂರು ಪಾರ್ಟಿ ಇರ್ಬೋದು, ಬುದ್ಧಿ ಕಡಿಮೆ ಇರೋದ್ರಿಂದ ಒಂದು ಪಾರ್ಟಿ ನಡೆದ ನಡೀತದೆ. ಸ್ವಲ್ಪ ಪಶ್ಚಾತ್ತಾಪ ಆಗಿದೆ ನಿಮ್ಗೆ? ಪಶ್ಚಾತ್ತಾಪ ನನಗೇನು ವೈಯಕ್ತಿಕವಾಗಿ ನಾವು ನಮ್ಗೆ ಅದು ಮೈರೂಢ ಆಗಿಬಿಟ್ಟಿದೆ. ಈ ಪಾರ್ಟಿ ಸ್ಪ್ಲಿಟ್ ಆಗೋದು, ಲೀಡರ್ಶಿಪ್ ಸ್ಪ್ಲಿಟ್ ಆಗೋದು ನಮ್ಮ ಮೈರೂಢ ಆಗಿದೆ. ಮತ್ತೆ ನೆಕ್ಸ್ಟ್ ಆದರೂ JDSನ ಭವಿಷ್ಯ ಈ ರಾಜ್ಯದಲ್ಲಿ ನನ್ನ ತಿಳುವಳಿಕೆ ಮಟ್ಟಿಗೆ JDS ಕೊಟ್ಟಂಥ ನಮ್ಮ ಯುವ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಕೊಟ್ಟಂಥ ಕಾರ್ಯಕ್ರಮಗಳ ಆಧಾರ ಮೇಲೆ ಈ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ನಮ್ಮದೇ ಸರ್ಕಾರ ಹೆಚ್ಚಿನ ಸೀಟುಗಳು ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಬಂದರೆ ಅದಾಗದೇ ಇದ್ದಲ್ಲಿ ಸಮ್ಮಿಶ್ರ ಸರ್ಕಾರ ಅಂತೂ ನಿಜ ಈ ರಾಜ್ಯದಲ್ಲಿ. ಅಂದರೆ ನೀವು JDS ಹೊರತುಪಡಿಸಿ ಯಾರೂ ಸರ್ಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. JDSನ್ನು ಬಿಟ್ಟು ಯಾರೂ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇವತ್ತು ಮುಂದಿನ ಚುನಾವಣೆಯಲ್ಲಿ ಮುಂದೆ ಅಲ್ಲ. MP ಪ್ರಕಾಶ್ ಅವರು ಎಲ್ಲೋ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ ಅಂತಿದೆ. ಅವ್ರ ಜೊತೆ ಯಾಕೋ ಕತ್ತಿಯವರು ಹೋಗ್ಬೋದೇನೋ ಒಂದು ಅನುಮಾನ ಬೆಂಗಳೂರಿನಲ್ಲಿ ಇದೆಯಪ್ಪ, ಹುಕ್ಕೇರಿಯಲ್ಲಿ ಗೊತ್ತಿಲ್ಲ ನನಗೆ. MP ಪ್ರಕಾಶ್ ರವ್ರ ಬಗ್ಗೆ ಹಿರಿಯರು, ಮೊದಲಿನಿಂದ ಜನತಾದಳ ಕಟ್ಟಿದಂತಲ್ಲೂ ಅವ್ರ ಹಿರಿಯ ನಾಯಕರನ್ನು ಅನ್ಸ್ಕೊಂಡಂಥವ್ರು. ಅವ್ರು ಇದಕ್ಕಿಂತ ಮುಂಚಿತವಾಗಿ ಒಂದು ವರ್ಷ ಹಿಂದೆ ನಾನು ರಾಜಕೀಯ ನಿವೃತ್ತಿ ಹೊಂತನೂ ಹೇಳಿದ್ದು ನಾವು ಕೇಳಿದ್ದೀವಿ, ನೀವು ಕೇಳಿರ್ಬೋದು. ಇದನ್ನ ಅವ್ರಿಗೆ ಯಾಕೆ ಅದನ್ನು ತೀರ್ಮಾನ ತೊಗೊಂಡ್ರೆ ನಂಗೆ ಗೊತ್ತಿಲ್ಲ. ನಾನು ಇನ್ನೂ ಕಂಟಿನ್ಯೂ ಆಗ್ತೇನೆ ಅಂತ ನನ್ನ ಜೀವನ ಉಸಿರಿರುವವರೆಗೆ ರಾಜಕೀಯ ಬಿಡೋಕ್ಕಾಗಲ್ಲ ನನಗೆ. ನಾನು ರಾಜಕೀಯದಲ್ಲಿ ಇರ್ತೀನಿ. ಇವರು ಒಂದು ಮಾತ್ರ ಹೇಳೋಕ್ಕೆ ಇಚ್ಛೆ ಮಾಡ್ತೀನಿ, ನಾನು ಉಸಿರು ಕೊನೆವರೆಗೂ ಬಸ್ಸೂನ್ ಜೋಡಿ ಮತ್ತು ನಾಯಕರ ಪಾರ್ಟಿ ಇವೆರಡು ಪಾರ್ಟಿಗೆ ನಾನು ಹೋಗಲ್ಲ. ಅವ್ರು ನಿಮ್ಮ ಪಾರ್ಟಿಗೆ ಬಂದರೆ ಓಕೆ. ನಾನು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲ್ಲ. ನಾನೇನಿದ್ರು ರೈತರ ಬೆನ್ನೆಲುಬು ಅಂತ ಈ ಜನತಾದಳ ಇರ್ಬೋದು. ನಮ್ಮಲ್ಲಿ ಕೆಲವು ನ್ಯೂನ್ಯತೆ. ಯಾಕೆ ಸರ್, ನನಗೆ ಒಂದು ಕೇಳಬೇಕು ನಿಮ್ಮ ನ್ಯೂನ್ಯತೆಗಳಿವೆ. ಅಲ್ಲ, ಎರಡು ಪರ್ಸನಾಲಿಟಿ ಬೇಸ್ಡ್ ಪಾರ್ಟಿಗಳು ಅಂತ. ಅಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ, ಇಲ್ಲಿ ದೇವೇಗೌಡರು ಇದ್ದಾರೆ. ಏನು ವ್ಯತ್ಯಾಸ ಕಾಣ್ತಿಲ್ಲ? ಇಲ್ಲ, ದೇವೇಗೌಡರ ಬಗ್ಗೆಗಿಂತ ಜನತಾದಳ ಮೊದಲಿನಿಂದ ನಾವು ನೋಡ್ಕೊಂಡ್ಬನ್ನಿ. 83ರಿಂದ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಇರ್ಬೋದು, ಪಟೇಲ್ ಸರ್ಕಾರ ಇರ್ಬೋದು, ಬೊಮ್ಮಾಯಿ ಅವ್ರ ಸರ್ಕಾರ ಇರ್ಬೋದು, ದೇವೇಗೌಡ ಸರ್ಕಾರ ಇರ್ಬೋದು, ಕುಮಾರಸ್ವಾಮಿ ಸರ್ಕಾರ, ಯಾವಾಗ ಜನತಾದಳ ಅಧಿಕಾರಕ್ಕೆ ಬಂದಿದೆಯೋ ಈ ರಾಜ್ಯದ ರೈತರ ಬಡವರ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕಿ ಜನ ಮನಮುಟ್ಟುವಂಥ ಕೆಲಸಗಳನ್ನು ಮಾಡಿದೆ. ಬಹುಶಃ ಅದರಲ್ಲಿ ಶಶಿಕಾಂತ್ ಅವರು ಸ್ವಲ್ಪ ಪಾಲು ಕೇಳ್ತಾರೆ ಅಂತ ಅನ್ಸುತ್ತೆ. ಲಾಸ್ಟ್ ಟೈಮ್ ಒಂದು ಮಾತನ್ನು ಇವತ್ತು ಅವರು ನಾ ಪತ್ರಿಕೆ ಮುಖಾಂತರ ಕೇಳಿದ್ದು, ತಾವು ಅವ್ರನ್ನ ಕೇಳಿದ್ರಿ ನಿಮ್ಮ ಪಕ್ಷದೊಳಗೆ ನಿಮಗೆ ಬೇಸರ ಆಗಿದೆ ಇಲ್ಲೋ ಅಂತಕ್ಕಂಥದ್ದು.
ನಾನು ಅದು ಸತ್ಯನೋ ನಿಜಾನೋ ನನಗೆ ಗೊತ್ತಿಲ್ಲ. ಪತ್ರಿಕೆ ಮುಖಾಂತರ ಕೇಳಿದ್ದ ಉಮೇಶ್ ಕತ್ತಿಯವರು ನನಗೆ ಬೇಜಾರಾಗಿದೆ ಅಂತಕ್ಕಂಥದ್ದನ್ನು ಆಗಲೇ ಒಪ್ಕೊಂಡಿದ್ದಾರೆ. ಬೇಜಾರಾಗಿದೆ, ಸಮ್ಮಿಶ್ರ ಸರ್ಕಾರ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಾಕಿದ್ರು, ಸರಾಯಿ ನಿಷೇಧ ಹಾಕಿ ಕೊಟ್ಟಿದ್ರು, ಇವತ್ತು ಲಾಟ್ರಿ ನಿಷೇಧ. ಸರ್ಕಾರ ಬಿದ್ದಿದ್ದಕ್ಕೆ ಪಾರ್ಟಿ ಬಗ್ಗೆ ಬೇಸರನ ಅವರಿಗೆ ಪಕ್ಷದಲ್ಲಿ ಆಗಿರ್ತಕ್ಕಂಥದ್ದು ಈಗೇನು ನಮಗೇನು ಬಿಟ್ಟು ಕೊಡಬೇಕಾಗಿತ್ತು 20 ತಿಂಗಳ ನಂತರ ಕೊಡಬೇಕಾಗಿತ್ತು ಅಂತಕ್ಕ ಕೊಟ್ಟಿದ್ರೆ ಒಳ್ಳೆ ಬರ್ತಕ್ಕಂಥದ್ದು ಒಳ್ಳೆ ಇದನ್ನ ಜನರಿಗೆ ಇವತ್ತು ಒಳ್ಳೆಯ ಅವಕಾಶ ಇತ್ತು. ನಮ್ಮ ಸಮ್ಮಿಶ್ರ ಸರ್ಕಾರ ಒಳ್ಳೆ ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದೆ ಜನರಿಗೆ. ಈಗ ಅವ್ರು ಹಾಗೆ ಮಾಡಿದ್ರಿಂದ ಒಳ್ಳೆ ಅವಕಾಶ ಕೊಡಬೇಕಾಗಿತ್ತು. ಈಗ ಅವ್ರು ಹಾಗೆ ಮಾಡಿದ್ರಿಂದ ಶಶಿಕಾಂತ್ ಅವರ ಪಾರ್ಟಿಗೆ ಅವಕಾಶ ಜಾಸ್ತಿ ಇದೆ ಅಂತ ಸಮ್ಮಿಶ್ರ ಸರ್ಕಾರ ಇಲ್ಲ ಒಳ್ಳೆ ಕೆಲಸ ಮಾಡಿದಾರೆ. ಅವ್ರು ನಮ್ಗೆ ಕೊಟ್ಟದ್ದು ಮಾತ್ರ ಆದ್ರೆ ಅದರಿಂದ ಜಾಸ್ತಿ ಏನು 20 ವರ್ಷ ಏನು ಬೆಳಿಬೇಕಾಗಿತ್ತು, 20 ವರ್ಷ ಏನು ಬೆಳಿಬೇಕಾದಂಥ ಪಕ್ಷ ಈಗಾಗಲೇ ಬೆಳೆದು ಬಿಡ್ತಿ. ಒಳ್ಳೆ ಅವಕಾಶ ಇದೆ ಬರ್ತಕ್ಕಂಥ ದಿನಮಾನದಲ್ಲಿ. ನಾವು ನಿಜವಾಗಿ ನಮ್ಮ ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ಇವತ್ತು ಏನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ರೈತರ ಪರವಾದಂಥ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು, ಜನರ ಪರವಾಗಿ, ರೈತರ ಪರವಾಗಿ, ಒಳ್ಳೆಯ ಕೆಲಸಗಾರರ ಪರವಾಗಿ ಈ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಕ್ಕಂಥದ್ದು ಈಗಾಗಲೇ ಜನರ ಮನಸ್ಸಲ್ಲಿ ಅದು ಮೂಡಿದೆ. ಇವತ್ತು ಈಗ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಮಾಡಿದ್ರು ಅಂತ ನೀವು ಮಾಡಿದ್ದಾರೆ. ನಾವು ಬರ್ತಕ್ಕಂಥ ನಿರ್ಮಾಣದಲ್ಲಿ 140 ಸೀಟನ್ನು ಇವತ್ತು ನಾವು ತಗೊಂಡ್ಬಂದು ಇವತ್ತು ನಮ್ಮ ಸರ್ಕಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಇವತ್ತು ಸರ್ಕಾರ ನಡೆಸಿ ಜನರಿಗೆ ಸಾಮಾನ್ಯ ಜನರಿಗೆ ಮುಟ್ಟತಕ್ಕಂಥ ಕಾರ್ಯಕ್ರಮ. 140 ಸೀಟ್ ತಗೊಂಡ್ರೆ ನಿಮಗೆ ಕತ್ತಿಯವ್ರು ಹಂಗೆ ಬೇಕಾಗೋದಿಲ್ಲ. ಕತ್ತಿಯವರು ನಮ್ಮ ಹಂಗಿಲ್ದೆ ಯಾರು ಸರ್ಕಾರ ಮಾಡೋಕ್ಕಾಗಲ್ಲ ಹೇಳ್ತಿದ್ದಾರೆ. ನಮ್ಮ ಪಾರ್ಟಿಗೆ ಬರಂಗಿಲ್ಲ ಅಂತ ಹೇಳಿದ್ದಾರೆ, ಅವ್ರ ಪಾರ್ಟಿಗೆ ಹೋಗಂಗಿಲ್ಲ ಅಂತ ಹೇಳಿದ್ರೆ ಅವ್ರದ್ದಾದಂಥ ಒಂದು ನಿರ್ಧಾರ. ಅವ್ರು ಹೇಳ್ಬೇಕಾದ್ರೆ ಉಮೇಶ್ ಕಿತ್ತೂರು ಅವರೇ ಹೇಳಿದ್ದಾರೆ ಮನಸ್ಸು ಬೇಸರ ಆಗಿದೆ ಅಂತೇಳಿ. ಪಾರ್ಟಿ ಬಗ್ಗೆ ಬೇಸರ ಆಗಿತ್ತಾ? ಅಲ್ಲ, ಈ ಸರ್ಕಾರ ಕೆಡುವಿದ ಬಗ್ಗೆ, ನಮ್ಮ ನಾಯಕತ್ವದ ಬಗ್ಗೆ ನಂಗೆ ಬೇಸರ ಆಗಿದೆ ಅಂತ ನಾನು ಪ್ರಶ್ನೆ ಹೇಳಿದ್ದೆ. ಈ ದೇವೇಗೌಡರು ತೆಗೆದುಕೊಂಡಂಥ ಕ್ರಮ ಸರಿಯಲ್ಲ ಅಂತೇಳಿ ನಾನು ಪ್ರಶ್ನೆ ಹೇಳಿದ್ದು ನಿಜ. ಅದರಿಂದ ದೇವೇಗೌಡರಿಗೆ ಬೇಸರ ಆಯ್ತಾ? ಈ ಹೇಳುವ ಅಧಿಕಾರ ನೀವು ಹೇಳಿದ್ರಿಂದ ದೇವೇಗೌಡರಿಗೆ ಬೇಸರ ಆಯ್ತಾ? ಬೇಸರ ಆಗಿಲ್ಲ ನಂಗೆ ಗೊತ್ತಿಲ್ಲ, ನನ್ನೇನು ಕೇಳಿಲ್ಲ ಅವರು ಹೇಳಿಲ್ಲ. ಆದರೆ ಈ ಹೇಳುವ ಅಧಿಕಾರ ಜನತಾದಳ ಹೊರತುಪಡಿಸಿ ಇವಿಬ್ಬರಿಗೂ ಇಲ್ಲ. ವೈಯಕ್ತಿಕ ಅಭಿಪ್ರಾಯ ಹೇಳುವ ಅಧಿಕಾರ ನನಗೆ ಎಷ್ಟಿದೆಯೋ ಇವಿಬ್ಬರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ನನಗೆ ಇವ್ರು ಏನು ಮ್ಯಾಗಿಂದ ಬರ್ತದೆ ಗಪ್ಪು ನುಂಗಿ ಕುಣ್ಬೇಕಂತವ್ರು. ನಾವು ಮಾತ್ರ ಹಂಗಿಲ್ಲ, ನಮ್ಮಲ್ಲಿ ಪ್ರತಿಭಟನೆ ಮಾಡಿಲ್ಲ. ನಾವು ಪ್ರತಿಭಟನೆ ಮಾಡುವ ಅಧಿಕಾರ ನಮ್ಮಲ್ಲಿದೆ. ನಮ್ಮ ಪಕ್ಷದಲ್ಲಿ ಮಾತ್ರ ಶಿಸ್ತಿನ ಪಕ್ಷ ಇದೆ, ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ಒಳ್ಳೆಯ ವಿಚಾರ ಇದೆ. ಆ ರೀತಿಯ ಯಾರ ಕಡೆ ಸಲಹೆಯನ್ನು ಕಾಂಗ್ರೆಸ್ ಕೇಳಬೇಕಾಗತ್ತೆ ಸರ್. ಹುಕ್ಕೇರಿನಲ್ಲಿ ಕಾಂಗ್ರೆಸ್ಸಿನ ಭವಿಷ್ಯ ಏನು ಸರ್? ಆ ಭವಿಷ್ಯ ಯಾಕೆ ನಗ್ತಾರೆ ಹೇಳ್ಬಾರ್ದು. ಇವತ್ತು ಒಂದು ನಿಮಿಷ, ಇವತ್ತು ಹುಕ್ಕೇರಿನಲ್ಲಿ ಕಾಂಗ್ರೆಸ್ ಭವಿಷ್ಯ ಏನಂದರೆ ಅವರು ಕಾಂಗ್ರೆಸ್ನಲ್ಲಿದ್ದವರೇ, ಇವರು ಕಾಂಗ್ರೆಸ್ನಲ್ಲಿದ್ದವರೇ. ಯಾಕ್ರಿ ನಮ್ಮ ಪ್ರಚಾರ ಹೋದ ಸಲ ಇವ್ರ ವಿರುದ್ಧ DT ಪಾಟೀಲ್ ನಮ್ಮ ಪಕ್ಷದಿಂದ ನಿಲ್ಲಿಸಿದಾಗ ನೀವು ಪ್ರಚಾರ ಮಾಡಿದ್ದೀರಿ, ಟಿಕೆಟನ್ನು ಬೇಡಿದ್ದಾರೆ, ನಮ್ಮ ಪಾರ್ಟಿ ಮೀಟಿಂಗ್ಗೂ ಹೋಗಿದ್ದಾರೆ, ನನ್ನ ಅಧ್ಯಕ್ಷ ತೆಗೆಯುತ್ತೇನೆ, ನಮ್ಮ ಅಧ್ಯಕ್ಷರ ಕಡೆ ರಾಜ್ಯ ಅಧ್ಯಕ್ಷ ಕಡೆನೂ ಹೋಗಿದ್ದಾರೆ. ಅವು ಕಾಂಗ್ರೆಸ್ನಾಗಿಲ್ದ ಹೋಗ್ಯಾರಿ. ಅಂದರೆ ಈಗ ಅವರು ಕಾಂಗ್ರೆಸ್ಸಲ್ಲಿದ್ದು ಬೇರೆ ಪಾರ್ಟಿಗೆ ಹೋದ್ರು, ಅವರು ಕಾಂಗ್ರೆಸ್ಸಲ್ಲಿದ್ದು ಬೇರೆ ಪಾರ್ಟಿಗೆ ಹೋದ್ರು, ಸಚಿವರಾದರು. ನೀವು ಏನಾದ್ರು ಸ್ವಲ್ಪ ಅದೇ ದಾರಿನ ಅಲ್ಲ, ಅದನ್ನೇ ಹೇಳ್ತೀನಿ. ಈಗ ತಾವು ಕೇಳಿದ್ರೆ ಸರ್ಕಾರ ಬೀಳೋದ್ರಿಂದ ಉಮೇಶ್ ಕತ್ತಿಯವ್ರು ಬೇಜಾರಾಗಿತ್ತಾನೆ. ಅವರು ಉಮೇಶ್ ಕತ್ತಿಯವ್ರಿಗೆ ಸರ್ಕಾರ ಬೀಳೋದ್ರಿಂದ ಬೇಜಾರಾಗಲಿಲ್ಲ, ಬೇಜಾರಾದದ್ದು ಇವ್ರಿಗೆ. ಯಾಕೆಂತಂದರೆ ಏನೋ ಅಪ್ಪಿತಪ್ಪಿ ಸಿಕ್ಕಂಥ BJPಗೆ ಅಧಿಕಾರ. ಇವತ್ತು ನಾನು ಕುಮಾರಸ್ವಾಮಿಯವ್ರನ್ನ ಒಂದು ರೀತಿ ಈ ಥರ ಬ್ಲೇಮ್ ಮಾಡ್ತೀನಿ. ಇವತ್ತು ಜಾತ್ಯತೀತ ತತ್ವಕ್ಕೆ ಧಕ್ಕೆ ತಂದವರು ಅವರೇ. ಎರೆಹುಳ ಆಗಿದ್ದಂಥ ಈ BJPನ ನಾಗರಾವ್ ಮಾಡಿಟ್ಟಿದ್ದಾರೆ. ನಾಗರಾವ್ ಅಂದರೆ ಎಲ್ರಿಗೂ ಸ್ವಲ್ಪ ಹೆದರಿಕೆ ಬರ್ತಾ ಇದೆ. ನಾಗರಾವ್ ಹೆದರಿಕೆ ಅವಶ್ಯವಾಗಿ ಬರ್ತಾ ಇದೆ. ಯಾಕಂದ್ರೆ ಅವ್ರವ್ರಿಗೆಲ್ಲ ಇವತ್ತೊಂದು ಅವರ ಅಧಿಕಾರ ಕುಮಾರಸ್ವಾಮಿ ಅವರು ಒಂದು ನಿಮಿಷ ಕುಮಾರಸ್ವಾಮಿ ಅವರು BJP ಅವ್ರ ಜೊತೆ ಅಧಿಕಾರ ಹಂಚದ ಹೋಗಿದ್ರೆ BJPಯಲ್ಲಿ ಸಾಕಷ್ಟು ಜನ, ಒಂದು 30-35 ಜನ ಕಾಂಗ್ರೆಸ್ಗೆ, ಒಂದು 30-35 ಜನ JDSಗೆ ಹೋಗೋ ತಯಾರಾಗಿದ್ರು. ಇವರಲ್ಲ ಬಾಗ್ಲಾನು ತಟ್ಟಿದ್ರು. ಈಗ ಇನ್ನೊಂದು ತುಂಬ ಮುಖ್ಯವಾದ ವಿಷಯಕ್ಕೆ ಬರಬೇಕಾಗತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣ ನಡೆಸಬೇಕು ಅಂತಾರೆ ಅಂದರೆ ಶುಗರ್ ಇಂಡಸ್ಟ್ರಿ ಮೇಲೆ ಹೋಲ್ಡ್ ಇಟ್ಕೊಂಡಿರಬೇಕು ಅನ್ನೋಂಥ ಒಂದು ನಂಬಿಕೆ ಬೆಂಗಳೂರಲ್ಲಿದೆ. ನನಗೆ ಗೊತ್ತಿಲ್ಲ ಬೆಳಗಾವಿಯಲ್ಲಿ ಆಗಿದೆಯಾ ಇಲ್ಲೋ ಅಂಥೇಳಿ. ಅದು ನಿಜಾನ? ನಿಜ ಆದರೆ ಯಾಕೆ? ಯಾಕೆಂದರೆ ಇಲ್ಲಿನ ಬಹುತೇಕ ರಾಜಕಾರಣಿಗಳು ಶುಗರ್ ಇಂಡಸ್ಟ್ರಿನಲ್ಲಿ ಇನ್ವಾಲ್ವ್ ಆಗಿದೆ. ಯಾಕದು? ಇದು ಬಾಂಬೆ, ಕರ್ನಾಟಕ, ಮಹಾರಾಷ್ಟ್ರ ಥರ ಮಹಾರಾಷ್ಟ್ರ ಪಕ್ಕಕ್ಕೆ ಬರೋದ್ರಿಂದ ಮಹಾರಾಷ್ಟ್ರದಲ್ಲಿರುವಂಥ, ಅಥವಾ ನಾವು ಹಿಂದೆ ಬಾಂಬೆ ಕರ್ನಾಟಕದವ್ರು ನಾವು, ಇಲ್ಲಿ ಒಬ್ಬ ಪಾಲಿಟಿಷಿಯನ್ನು ಅವ್ನ ಮಣಿತನದ ಬ್ಯಾಕ್ಗ್ರೌಂಡ್ ಬೇಕು. ಅದಾದಮೇಲೆ ಅವನ ಕೈಯಲ್ಲಿ ಒಂದಿಲ್ಲ ಒಂದು ಸಂಘ ಸಂಸ್ಥೆಗಳು. ಇವತ್ತು ಮಹಾರಾಷ್ಟ್ರದಲ್ಲಿ ತಾವು ತೊಗೋಬೋದು, ಒಂದು ಶುಗರ್ ಫ್ಯಾಕ್ಟ್ರಿ, ಒಂದು ಸ್ಪಿನ್ನಿಂಗ್ ಮಿಲ್ಲು, ಒಂದು ಮಿಲ್ಕ್ ಡೈರಿ. ಈ ಮೂರಲ್ಲಿ ಯಾವುದಾದ್ರು ಒಂದು ಇದ್ರೇ ಅವ್ನು ಶಾಸಕ ಆಗಕ್ಕೆ ಸಾಧ್ಯ. ಅಲ್ಲಿ ಇಲ್ಲದೇ ಇದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬೆಳಗಾವಿ ಜಿಲ್ಲೆ, ವಿಶೇಷವಾಗಿ
ಮಹಾರಾಷ್ಟ್ರದ ಪಕ್ಕಕ್ಕೆ ಬರೋದ್ರಿಂದ ಅದು ಮೊದಲಿನಿಂದ ಬಂದಂಥ ರಾಜಕೀಯ ಪದ್ಧತಿ ಅದು. ಆ ರೀತಿ ಇದು ಇವತ್ತು ಪದ್ಧತಿನ ಅಥವಾ ರಿಯಾಲಿಟಿನ? ರಿಯಾಲಿಟಿ. ಇದು ಒಂದಾನೊಂದು ಕಾಲದಲ್ಲಿ ಇತ್ತು ಅದು. ಉಮೇಶ್ ಕತ್ತಿಯವರು ಏನು ಹೇಳಿದಾರೆ ಈಗ, ಈ ಶುಗರ್ ಲಾಬಿ ಒಳಗೆ ಇರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಇದು ನಮ್ಮ ಏನು ಬೆಳಗಾಂ ಗಡಿ ಭಾಗದೊಳಗೆ ಇರ್ತಕ್ಕಂಥದ್ದು ಒಂದಾನೊಂದು ಕಾಲದೊಳಗೆ ಇತ್ತು. ಇದು ಕೋಆಪರೇಟಿವ್ ಮೂಮೆಂಟನ್ನು ಇವತ್ತು ಬಹುತೇಕ ಹಾಳಾಗ್ತಾ ಇದೆ. ಅವರೇ ಹೇಳಿದ ಪ್ರಕಾರ ಕೆಲವು ಬಳ ಮೇಲೆ ಎಣಿಸುವಷ್ಟು ಕೆಲವು ಕಾರ್ಖಾನೆಗಳು ಮಾತ್ರ ಚೆನ್ನಾಗಿದೆ, ಉಳಿದು ಇಲ್ಲ. ಆ ದೃಷ್ಟಿಯೊಳಗೆ ಇವತ್ತು ರೈತರಿಗೇನು ತೊಂದರೆ ಆಗ್ತದೆ, ರೈತರು ಮಾತ್ರ ಈಗ ಯಾರ ಕೈ ಒಳಗಿಲ್ಲ, ಅವ್ರವ್ರ ಸ್ವತಂತ್ರ ಇದ್ದಾರೆ. ಇವತ್ತು ಅವ್ರವ್ರ ಸ್ವತಂತ್ರ ಇದ್ದಾರೆ. ಸಾಮಾನ್ಯವಾಗಿ ಅನೇಕ ಜನರನ್ನ ಆದರೂ ಇವತ್ತು ಹಿರಣ್ಯಕೇಶಿಗೆ ಲಾಸ್ಟ್ ಟೈಮು ನೀವಿಬ್ಬರೇ ಪೈಪೋಟಿ ನಡೆಸಿದ್ರಿ ಅಂತ ಅನ್ಸುತ್ತೆ. ಯಾಕೆ ಶುಗರ್ ಫ್ಯಾಕ್ಟ್ರಿಗೆ ನೀವು ಕೈ ಹಾಕಿದ್ದು ಯಾಕೆ ಹಾಗಾದ್ರೆ? ಕೈ ಹಾಕಿದ್ದು ಚುನಾವಣೆಗೆ ನಾವು ಸೋತದ್ದು ನಿಜ. ಜನರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಅಲ್ಲಿ ಆಗ್ತಿರ್ತಕ್ಕಂಥ ತೊಂದರೆ, ರೇಟ್ ಕಡಿಮೆ ಆಗಿದೆ, ತೂಕದೊಳಗೆ ತೊಂದರೆ ಆಗ್ತಾ ಇದೆ, ಇವತ್ತು ಬೇರೆ ಬೇರೆ ರೀತಿಯೊಳಗೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಅವಕಾಶ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಜನರು ಅವಾಗ ಒಪ್ಪಲಿಲ್ಲ. ಅವ್ರಿಗೆ ಏನು ತಕ್ಕಂಥ ನಿರ್ಣಯ ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಂಡಿದ್ದೀವಿ. ನಾನು 3 ಜನರ ಹತ್ರ ಕೊನೆಯದಾಗಿ ಚಿಕ್ಕದಾಗಿ ಒಂದು ಮಾತು ನಿಮ್ಮಿಂದ ಶೇರ್ ಮಾಡ್ಕೊಳ್ತೀನಿ. ಪಾಟೀಲ್ ಅವರೇ, ಎಲೆಕ್ಷನ್ ಬರ್ತಾ ಇದೆ. ಈ ಎಲೆಕ್ಷನ್ನಲ್ಲಿ ನಿಮ್ಮ ಅಜೆಂಡಾ ಏನು? ಹುಕ್ಕೇರಿಗೆ ನೀವೇನು ಮಾಡಿಕೊಡ್ತೀರಿ? ಈಗ ಹುಕ್ಕೇರಿಗೆ ಏನು ಮಾಡ್ತೇವೆ ಅನ್ನೋಕ್ಕಿಂತ ಪೂರ್ವದಲ್ಲಿ ಹುಕ್ಕೇರಿ ನಮ್ಮ ಮತಕ್ಷೇತ್ರಕ್ಕೆ ಏನು ಮಾಡಿದ್ದೇವೆ? ಬಹಳ ವರ್ಷಗಳಿಂದ ನಮ್ಮ ರೈತರ ಬೇಡಿಕೆ ಈ ಕೆಲವೊಂದು 14-15 ಹೇಳಿದೆ. ಅದಕ್ಕೆ ನೀರಾವರಿ ಬೇಡಿಕೆ ಇತ್ತು. ಬಂಗಾರಪ್ಪನವರ ನೇತೃತ್ವದಲ್ಲಿ ಈಗ ಮುಂದಿನ ಎಲೆಕ್ಷನಲ್ಲಿ ಏನು ಹೇಳ್ತೀರಿ ಸರ್? ಚಿಕ್ಕದಾಗಿ ಹೇಳ್ತೀರಿ. ನಾವು ಇಲ್ಲಿ ಕೊಟವಾಗಿ ಏತ ನೀರಾವರಿ ಯೋಜನೆ ಮಾಡಿದ್ದೇವೆ. ರುಸ್ತುಂಪುರಿ ಮಾಡಿರೋದಲ್ಲ. ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ ನೀವೇನು ಹೇಳ್ಕೊಂಡು ಹೋಗ್ತೀರಿ? ಏನು ಇವೇ ಕೆಲಸ ಮಾಡಿವಿ. ಇವರಲ್ಲಿ ಇನ್ನೊಂದು ಅವಕಾಶ ಏನಾದರೂ ಅಭಿವೃದ್ಧಿನೇ ಆಗಿಲ್ಲ. ಭ್ರಷ್ಟಾಚಾರ ಹೆಚ್ಚಾಗಿದೆ ಇವರ ಆಡಳಿತದಲ್ಲಿ. ನಮ್ಮಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಅಂತ ಹೇಳ್ತೀರಿ? ಅಲ್ಲ, ಇದ್ದಿರ್ಬೋದು. ಆದರೆ ಅವಾಗಿನ ಭ್ರಷ್ಟಾಚಾರ ಒಬ್ಬ ನಾಗರಿಕನಿಗೆ ಮುಟ್ತಿರಲಿಲ್ಲ. ಈಗ ಪ್ರತಿಯೊಬ್ಬ ನಾಗರಿಕನಿಗೆ ಹೋಗಿ ಭ್ರಷ್ಟಾಚಾರ ಮುಟ್ಟಿದೆ ಈ BJP JDS ಆಡಳಿತದಲ್ಲಿ. ಭ್ರಷ್ಟಾಚಾರ ನಿಮ್ಮ ಎಲೆಕ್ಷನ್ ಅಜೆಂಡಾ, ಅದನ್ನು ಮೇನ್ ತಗೊಳ್ಳೇಬೇಕು. ಓಕೆ, ಫೈನ್. ಒಂದು ಮಾತನ್ನ ಅವರ ನಿಜವಾಗಿಯೂ ಅದನ್ನ ಒಪ್ಕೋಬೇಕು. ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರದೊಳಗೆ ಆಗಿರ್ತಕ್ಕಂಥದ್ದು ನಿಮ್ಮ 16,000 ಕೋಟಿ ರೂಪಾಯಿ ಇವತ್ತು ಹಣ, ಈ 16,000 ಕೋಟಿ ರೂಪಾಯಿ ಟ್ಯಾಕ್ಸನ್ನು ರೈತರಿಗೆ ಕೊಟ್ಟಿದ್ದೇವೆ. ಕೊಟ್ಟವಾಗಿ ಅವರು ಶಶಿಕಾಂತ್ ಅವರೇ, ನೀವು ಪ್ರಾಮಾಣಿಕವಾಗಿ ಹೇಳಿ. ಶಶಿಕಾಂತ್ ಅವರೇ, ನೀವು ಪ್ರಾಮಾಣಿಕವಾಗಿ ಹೇಳಿ. ಒಂದು ನಿಮಿಷ. ಇಲ್ಲ, ಅವರು MLA ಸಮಯ ಮೀರ್ತಿರೋದ್ರಿಂದ ನಾವು ಕೊನೆಯ ಭಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಪ್ರಾಮಾಣಿಕವಾಗಿ ಹೇಳಿ, ಈ ಸಲ ಎಲೆಕ್ಷನ್ನಲ್ಲಿ ನಿಮ್ಮ 1 ಪಾಯಿಂಟ್ ಅಜೆಂಡಾ ಅಭಿವೃದ್ಧಿನ ಕುಮಾರಸ್ವಾಮಿನ? ಯಾವುದು? ನಮ್ಮ ಚುನಾವಣೆಯಲ್ಲಿ ಅಲ್ಲ, ನಾನು ಭಾರತೀಯ ಜನತಾ ಪಕ್ಷದಿಂದ ನಿಂತಿದ್ದೆ. ಅವಾಗ ಕುಮಾರಸ್ವಾಮಿ ಅವ್ರದ್ದು ನಮ್ದು ಅಲಯನ್ಸ್ ಇರಲಿಲ್ಲಲ್ಲ. ಅಲ್ಲಲ್ಲ, ಈಗ ಕುಮಾರಸ್ವಾಮಿ ಅವರು ಕೈ ಕೊಟ್ಟರು ಅನ್ನೋದು ಅಜೆಂಡಾನ? ಅದನ್ನೇ ಹೇಳ್ಕೊಂಡು ಹೋಗ್ತೀರಾ? ಅಯ್ಯೋ ನಮಗೆ ಮೋಸ ಆಗೋಯ್ತು ಅನ್ನೋದು, ಅಥವಾ ನಾವು ಈ ಕೆಲಸಗಳು ಮಾಡಿದ್ವಿ, ನಾವು ಈ ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ರೈತರ ಮೋಸ ಮಾಡಿದ್ರು ಅನ್ನೋ ವಿಷಯ ಬರೋದಿಲ್ಲ. ಇಲ್ಲ, ಆ ನಿಟ್ಟಿನೊಳಗೆ ನಾವು ಹೋಗ್ತಾ ಇಲ್ಲ. ಅಭಿವೃದ್ಧಿ ಪರವಾಗಿ ನಮ್ಮಲ್ಲೇ ಅಭಿವೃದ್ಧಿ ಅಂತ ಹೇಳ್ಕೊಂಡ್ಬಿಟ್ರೆ ಕುಮಾರಸ್ವಾಮಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ರಾಜಕಾರಣ ಇವತ್ತು ಅವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಅಲ್ಲಲ್ಲ, ಅಭಿವೃದ್ಧಿ ಅಂದರೆ ಕುಮಾರಸ್ವಾಮಿ ಅವ್ರಿಗೆ ಪಾಲು ಹೋಗ್ಬಿಡುತ್ತಲ್ಲ, ಹೆದರಿಕೆ ಇಲ್ವಾ? ನಾನು ಯಾವ ಕಾಲದೊಳಗೆ ನಾವು ಹೇಳಿಲ್ಲ ಎಲ್ಲರೂ ನಮ್ದು ಎಷ್ಟು ಪಾಲಿದೆ ನಮ್ಮ ಭಾರತೀಯ ಜನತಾ ಎಲೆಕ್ಷನ್ ಗೆಲ್ಲೋದಕ್ಕೆ ಸರ್ ಪಾಲದೇನಂತ ಇವತ್ತಿಗೂ ಹೇಳ್ತೇವೆ. ಅಭಿವೃದ್ಧಿ ಒಳಗೆ ನಮ್ದು ಅಷ್ಟ ಅಭಿವೃದ್ಧಿ ಅಂತ ಹೇಳ್ತಾ ಇಲ್ಲ. ನಿಮ್ಮ 1 ಪಾಯಿಂಟ್ ಅಜೆಂಡಾ ಜನರಲ್ ಆಗಿ ನಾನು ಹೇಳೋದು, ಕುಮಾರಸ್ವಾಮಿ ಇಶ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಶಶಿಕಾಂತ್ ನಾಯ್ಕರಿಗೂ ಅಧಿಕಾರ ಇಲ್ಲ ಮತ್ತು ಬಸವರಾಜ ಪಾಟೀಲ್ರಿಗೂ ಅಧಿಕಾರ ಇಲ್ಲ. ಕಾರಣ ಇಷ್ಟೇ, ಒಂದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕುಮಾರಸ್ವಾಮಿ ವಚನ ಭ್ರಷ್ಟ ಅಂತ ಇವ್ರು ಹೇಳ್ಕೊಂಡು ಹೋಗೋದು ಅಷ್ಟೇ. ವಿಶೇಷವಾಗಿ ಶಶಿಕಾಂತ್ ಅಕ್ಕಪ್ಪನಾಯ್ಕರು ಇರುವಂಥ BJP ಈ ರಾಷ್ಟ್ರದ 100 ಕೋಟಿ ಜನತೆಗೆ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟೇ ತೀರ್ತೀವಿ ಅಂತ ಹೇಳಿದರು. ಇವ್ರು 100 ಕೋಟಿ ಮಂದಿಗೆ ವಚನ ಭ್ರಷ್ಟ ಆಗಿದ್ದಾರೆ. ಇವ್ರು ಹೇಳೋ ಅಧಿಕಾರ ಇಲ್ಲ. ಅಂದರೆ ಅವರು ಬಡತನ ನಿರ್ಮೂಲನೆ ಮಾಡ್ತೀವಿ 50 ವರ್ಷಗಳ ಕಾಲ. 50 ವರ್ಷಗಳ ಕಾಲ ನಾವು ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಈ ದೇಶ ಹೇಳಿದ್ರು. ಒಂದು 60 ವರ್ಷದಲ್ಲಿ ಒಂದು 50 ವರ್ಷ ಅವರೇ ಹೇಳಿದ್ದಾರೆ. ಆದರೆ ಇಂದಿಗೂ ಅಂತ್ಯೋದಯ ಕಾರ್ಡ್ ಅಂತವ್ರು ಅವರೇ ಅಲ್ಲ. ಶಶಿಕಾಂತ್ ಅವರ ಪಕ್ಷ ರಾಮ ಮಂದಿರ ಕಟ್ಟಿಸಿದ್ರೆ ಬಹುಶಃ ನೀವು ಶಶಿಕಾಂತ್ ಅವರ ಪಕ್ಷವನ್ನು ಒಪ್ಕೊಳ್ತಾ ಇದ್ರ? ಅಲ್ಲ, ವಚನ ಭ್ರಷ್ಟರ ಬಗ್ಗೆ ಅವರೇ, ಚಿಕ್ಕದಾಗಿ ಮುಂದೆ ಬರೋ ಚುನಾವಣೆಯಲ್ಲಿ ನಿಮ್ಮ ವಿಷಯ ಏನು, ನಿಮ್ಮ ಅಜೆಂಡಾ ಏನು? ಈ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ಹೋದಾಗ ನನ್ನ ಅಜೆಂಡಾ ಸ್ವಚ್ಛ, ಭ್ರಷ್ಟರಹಿತ, ಜವಾಬ್ದಾರಿಯುತ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಸರ್ಕಾರ ಬರಲಿ ಬಿಡಲಿ. ಈ ಅಧಿಕಾರಿಗಳ ಇವತ್ತು ಹತೋಟಿ ತಪ್ಪಿದೆ. ಶಶಿಕಾಂತ್ ನಾಯ್ಕ ಅವರು ತಪ್ಪಿರ್ಲಿಕ್ಕಿಲ್ಲ, ತಪ್ಪಿದೆ ಗೊತ್ತಿಲ್ಲ ನನಗೆ. ಪ್ರಥಮ ಬಾರಿಗೆ ಶಾಸಕರಾಗಿ ಬಂದಿದ್ದರು. ಆದರೆ ಇವತ್ತಿನ ತಾಲೂಕಿನ ಅಧಿಕಾರಿಗಳ ವರ್ತನೆಗಳನ್ನು ನೋಡಿದರೆ ಈ ಹತೋಟಿ
ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಅಧಿಕಾರಶಾಹಿ ರಾಜಕಾರಣಿಗಳ ಜವಾಬ್ದಾರಿಯುತವಾಗಿ ಅದನ್ನು ಹತೋಟಿ ತರುವಂಥ ಕೆಲಸ. ಜನರಿಗೆ, ತಾಲೂಕಿನ ಜನರಿಗೆ ಅಥವಾ ಕ್ಷೇತ್ರ ಜನರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಮೊದಲನೇದಾಗಿ ತೊಂದರೆ ಆಗೋಣ ಆದ್ಯತೆಯನ್ನು ಕೊಡ್ತೀವಿ. ಇನ್ನು ಸಾಧ್ಯದಷ್ಟು ಮಟ್ಟಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದೇ ನಮ್ಮ ಮೇಯ ಉದ್ದೇಶ. ಫೈನ್. ಅಂದರೆ ರಾಜಕಾರಣಿಗಳು, ನಾಯಕರು ಹೇಳಿದ್ದನ್ನೆಲ್ಲ ಮಾಡ್ತಾರೆ ಅನ್ನೋ ನಿರೀಕ್ಷೆ ನಮ್ಮದು. ಮಾಡ್ತಾರ ಇಲ್ವೋ ಅಂಥೇಳಿ ಬಹುಶಃ ಕಾದು ನೋಡಬೇಕಾದ ಕೆಲಸ ಮಾಧ್ಯಮದ್ದು. ಆ ಕೆಲಸವನ್ನು ನಾವು ಮಾಡ್ತೇವೆ, ಆ ಹೊಣೆ ನಮ್ಮ ಮೇಲಿದೆ ಅಂತ ಹೇಳ್ತಾ ಹುಕ್ಕೇರಿಗೆ ಇವತ್ತಿನ ಚರ್ಚೆಯಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯಗಳು, ಚರ್ಚೆ ಆದಂಥ ವಿಷಯಗಳು ಹುಕ್ಕೇರಿಯ ಅಭಿವೃದ್ಧಿಗೆ ಮುಂದಾದರೂ ಹೆಲ್ಪ್ ಮಾಡಲಿ, ಸಹಾಯ ಮಾಡಲಿ, ಹಾಗಾಗತ್ತೆ ಅಂತ ನಿರೀಕ್ಷಿಸ್ತಾ ಇವತ್ತಿನ ಅಖಾಡವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದಂಥ ಎಲ್ರಿಗೂ ಥ್ಯಾಂಕ್ ಯು ಎ ಲಾಟ್. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.